ಹಾಯ್ ನಮಸ್ತೆ ಎಲ್ಲರಿಗೂ ಕನಿಷ್ಠ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ನಿಮಗೆ ಮೊದಲೇ ಹೇಳಿರುವ ಹಾಗೆ SSC GD 20 ಡೇಸ್ 20 ಟಾಪಿಕ್ ಚಾಲೆಂಜ್ನ ಮಾಡ್ತೀವಿ ಅಂತ ಹೇಳಿದ್ದೆ, ಸರಿನಾ? ಸೊ ಮೀನ್ಸ್ ಈ SSC GDಯ 20 ಟಾಪಿಕ್ಗಳ ಮೇಲೆ 20 ಕ್ಲಾಸ್ಗಳನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದೆ, ಸರಿನಾ? ಸೊ ಇದರಲ್ಲಿ ಇದು 2ನೇ ಕ್ಲಾಸ್ ಆಗಿರುತ್ತೆ. ಸೊ ಮೊದಲನೇ ಕ್ಲಾಸಲ್ಲಿ ಆಲ್ರೆಡಿ ಇವಾಗ ದ ಫೆಸ್ಟಿವಲ್ಸ್ ಮೇಲೆ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡಲಾಗಿರುತ್ತೆ, ಸರಿನಾ? ಸೊ ಅದನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇದು 2ನೇ ಟಾಪಿಕ್ ಆಗಿರುತ್ತೆ. ಈ ಒಂದು 2ನೇ ಟಾಪಿಕ್ ಯಾವ ರಿಲೇಟೆಡ್ ಆಗಿರುತ್ತೆ ಅಂತ ನೋಡೋದಾದ್ರೆ, ಈ ನಮ್ಮ ಭಾರತೀಯ ಸಂವಿಧಾನ, ಓಕೆ, ಏನು ಈ ಒಂದು ನಮ್ಮ ಭಾರತೀಯ ಸಂವಿಧಾನದ ಭಾಗಗಳು ಹಾಗೆ ಪ್ರಮುಖ ವಿಧಿಗಳನ್ನು ಈ ಒಂದು ಸೆಷನ್ಲಿ ನಾವು ನೋಡ್ಕೊಳ್ಳೋಣ. ಓಕೆ, ಸೊ ಯಾಕೆ ಅಂತಂದ್ರೆ ಈ SSC GDಯಲ್ಲಿ ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಕೇಳ್ತಾನೆ? GKಯಲ್ಲಿ 20 ಮಾರ್ಕ್ಸ್ ಕೇಳ್ತಾನೆ. ಓಕೆ, ಸಾರಿ 20 ಕ್ವಶನ್ಗಳನ್ನು ಕೇಳ್ತಾನೆ. 20 ಕ್ವಶನ್ಗಳಿಗೆ ನಿಮಗೆ 40 ಮಾರ್ಕ್ಸ್ ಇರುತ್ತೆ. 20 ಕ್ವಶನಲ್ಲಿ ದ ಮಿನಿಮಮ್ ಏನಿಲ್ಲ ಅಂದ್ರೂ ಸಹ 3 ಕ್ವಶನ್ಗಳು ನಿಮಗೆ ಈ ಕಾನ್ಸ್ಟಿಟ್ಯೂಷನ್ ಮೇಲೆ ಕೇಳ್ತಾನೆ. ಸೊ 3 ಕ್ವಶನ್ಗಳನ್ನು ಹೇಗೆ ಡಿವೈಡ್ ಮಾಡ್ಕೊಳ್ತಾನೆ? ಒಂದು ಆರ್ಟಿಕಲ್ ಮೇಲೆ ಕೇಳ್ತಾನೆ, ಒಂದು ಪಾರ್ಟ್ಸ್ ಮೇಲೆ ಕೇಳ್ತಾನೆ, ಅಂಡ್ ದೆನ್ ಒಂದು ಈ ಶೆಡ್ಯೂಲ್ ಮೇಲೆ ಕೇಳ್ತಾನೆ. ಓಕೆ, ಸೊ ಈ ಒಂದು ಶೆಡ್ಯೂಲ್ ಮೇಲೆ ಕೇಳಿಲ್ಲ ಅಂತಂದ್ರೆ ಅಲ್ಲಿ ಏನು ಕೇಳ್ತಾನೆ ಅಂದ್ರೆ ಒಂದು ತಿದ್ದುಪಡಿ ಮೇಲೆ ಕೇಳ್ತಾನೆ. ಓಕೆ, ಈ ಒಂದು 4 ಟಾಪಿಕ್ ಮೇಲೆ ನಿಮಗೆ 3 ಪ್ರಶ್ನೆನ ಕೇಳ್ತಾನೆ. ಸೊ ಸಮ್ ಟೈಮ್ ಏನು ಮಾಡ್ತಾನೆ ಅಂತಂದ್ರೆ ಈ ಭಾಗಗಳನ್ನು ಬಿಡ್ತಾನೆ. ಓಕೆ, ಭಾಗಗಳನ್ನು ಬಿಡ್ತಾನೆ, ಆ್ಯಂಡ್ ದೆನ್ ಈ ಅನುಸೂಚಿಗಳನ್ನು ಬಿಡ್ತಾನೆ, ತೆಗೆದು ಹಾಕಿಬಿಡಿ ಇವಾಗ. ಸೊ ಇನ್ನೂ 2 ಟಾಪಿಕ್ ಯಾವುದು ಉಳಿತು? ಈ ಒಂದು ತಿದ್ದುಪಡಿಗಳು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ವಿಧಿಗಳು, ಸರಿನಾ? ಸೊ ಇದ್ರ ಮೇಲೆ ಒಂದು ಕ್ವಶನ್, ಆ್ಯಂಡ್ ದೆನ್ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ ನಂತರ ಇನ್ನೊಂದು ಕ್ವಶನ್ ಏನಿದೆ ಅಲ್ವಾ, ಇನ್ನೊಂದು ಪೊಲಿಟಿ ಮೇಲೆ ಕೇಳಿದಿರುತ್ತಲ್ವಾ, ಅದು ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾನೆ. ಸೊ ಅದು ಸಹ ಈಸಿಯಾಗಿರುತ್ತೆ. ಸೊ ಅದನ್ನು ಸಹ ನಿಮಗೆ ಬೇರೆ ಬೇರೆ ಈ MCQ ಕ್ಲಾಸ್ಗಳನ್ನು ನೋಡ್ತೀವಲ್ವಾ, ಅದರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ಸರಿನಾ? ಬಟ್ ಈ ಒಂದು ಕ್ಲಾಸಿಂದ ನಿಮಗೆ ಫಿಕ್ಸ್ ಕ್ವಶನ್ಗಳು ಬಂದೇ ಬರ್ತವೆ. ಆ್ಯಂಡ್ ದೆನ್ ಇದು ಸರ್ ಜಸ್ಟ್ SSC GDಗೆ ಮಾತ್ರನಾ ಅಂತ ಕೇಳಿದ್ರೆ, ಸೊ ಮತ್ತೆ ನನ್ನ ಆಗಬೇಕಾಗುತ್ತೆ. ಸೊ ಯಾಕೆ ಅಂತಂದರೆ ಈ SSC GD ಆಗಿರಲಿ, ಆ್ಯಂಡ್ ದೆನ್ SSC MTS HSL CGL ಆ್ಯಂಡ್ ದೆನ್ RRBಯ D ಗ್ರೂಪ್ NTPC ಆ್ಯಂಡ್ ದೆನ್ ALP ಯಾವುದೇ ಎಕ್ಸಾಮ್ ಆಗಿರಲಿ, ನಿಮಗೆ ಈ ಸಿಲೆಬಸ್ ಸೇಮ್ ಇದೆ. ಓಕೆ, ಮೀನ್ಸ್ ಈ ಒಂದು ಪೊಲಿಟಿ ಅಂತಂದರೆ ನಿಮಗೆ ಸಿಲೆಬಸ್ ಸೇಮ್ ಇದೆ. ಸೊ ಅದಕ್ಕೆ ಈ ಒಂದು ಕ್ವಶನ್ ನಿಮಗೆ ಅಲ್ಲಿ ಸಹ ಕಂಡು ಬರುತ್ತೆ. ಓಕೆ, ಆದ ಕಾರಣದಿಂದ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ, ನೀವು ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರಿತಾ ಇದ್ರೂ ಸಹ, ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೀತಿದ್ರು ಸಹ ನಿಮಗೆ ಈ ಒಂದು ಕ್ಲಾಸ್ ಏನಿದೆಯಲ್ವಾ ಯೂಸ್ಫುಲ್ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೆಯದಾಗಿ 20 ಭಾಗಗಳನ್ನು ನೋಡ್ಕೊಳ್ಳೋಣ. ಓಕೆ, ಸೊ 25 ಭಾಗಗಳನ್ನು ನೋಡ್ಕೊಳ್ಳೋಣ, ಸರಿನಾ? ಸೊ ಮೀನ್ಸ್ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಈ ಮೊದಲಿಗೆ ಭಾಗಗಳು ಎಷ್ಟಿದ್ದು ಅಂತ ಸೊ ನಮಗೆ ಒಂದು ರಫ್ ಐಡಿಯಾ ಬರಬೇಕಾಗುತ್ತೆ, ಸರಿಯಾ? ಸೊ ಮೀನ್ಸ್ 1950 ಜನವರಿ 26. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಮೂಲ ಸಂವಿಧಾನ ಅಂತ ಹೇಳ್ತೀವಿ, ಸರಿ? ನಾವು ಮೀನ್ಸ್ ಮೂಲ ಸಂವಿಧಾನ ಅಂತಂದರೆ ಏನು? ಹೊಸದಾಗಿ ಆ ಒಂದು ಬುಕ್ ಬಂದಿತ್ತು. ಸೊ ಆ ಒಂದು ಬುಕ್ಕಲ್ಲಿ ಏನೂ ಸಹ ಬರೆದಿರಲಿಲ್ಲ, ಆ್ಯಂಡ್ ದೆನ್ ಏನೂ ಸಹ ತೆಗೆದಿರಲಿಲ್ಲ. ಓಕೆ, ಸೊ ಮೀನ್ಸ್ ಯಾವುದು ಸಹ ಆ್ಯಡ್ ಮಾಡಿರಲಿಲ್ಲ, ಆ್ಯಂಡ್ ದೆನ್ ಯಾವುದು ಸಹ ಅದನ್ನು ರಿಮೂವ್ ಮಾಡಿರಲಿಲ್ಲ. ಓಕೆ, ಸೊ ಅದರಲ್ಲಿ ಎಷ್ಟು ಭಾಗಗಳಿತ್ತು, ಎಷ್ಟು ವಿಧಿಗಳಿತ್ತು, ಆ್ಯಂಡ್ ದೆನ್ ಎಷ್ಟು ತಿದ್ದುಪಡಿಗಳಿತ್ತು, ಆ್ಯಂಡ್ ದೆನ್ ಎಷ್ಟು ಅನುಸೂಚಿಗಳಿತ್ತು ಅಂತ ನಮಗೆ ಫಸ್ಟ್ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ಹೇಳೋದಾದರೆ ಯಾವಾಗ 1950 ಪ್ರಕಾರ, ಆ್ಯಂಡ್ ದೆನ್ ಇನ್ನೊಂದು 2025 ಪ್ರಕಾರ. ಓಕೆ, ಸೊ ಇಲ್ಲಿ ನಿಮಗೆ ಬೈಫರ್ಗೇಷನ್ ಮಾಡಿಕೊಂಡ್ರೆ ಎಷ್ಟು ಭಾಗಗಳಿತ್ತು ಅಂತ ಫಸ್ಟಿಗೆ ಭಾಗಗಳು ನೋಡ್ಕೊಂಡು ಅನುಸೂಚಿಗಳು. ಓಕೆ, ಫಸ್ಟ್ ಅನುಸೂಚಿಗಳು ಎಷ್ಟು ಅನುಸೂಚಿಗಳಿತ್ತು 1950 ಜನವರಿ 26ರಲ್ಲಿ ಅಂತ ಕೇಳಿದ್ರೆ 8 ಅನುಸೂಚಿಗಳು ಕಂಡು ಬರ್ತಾ ಇತ್ತು. ಸೊ ಪ್ರಸ್ತುತ ಎಷ್ಟು ಅನುಸೂಚಿಗಳಿದ್ದಾವೆ ಅಂತಂದರೆ 12 ಅನುಸೂಚಿಗಳಿದ್ದಾವೆ. ಆ್ಯಂಡ್ ದೆನ್ ಎಷ್ಟು ಭಾಗಗಳಿತ್ತು ಮೊದಲು ಅಂತ ಕೇಳಿದ್ರೆ 22 ಭಾಗಗಳು ಕಂಡು ಬರ್ತಾ ಇತ್ತು. ಬಟ್ ಪ್ರಸ್ತುತ ಎಷ್ಟಿದ್ದಾವೆ? ಸೊ ಪ್ರಸ್ತುತ 25 ಭಾಗಗಳು ಕಂಡು ಬರ್ತಾ ಇದ್ದಾವೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ. ಓಕೆ, ಆ್ಯಂಡ್ ದೆನ್ ಹಾಗಾದರೆ ವಿಧಿಗಳು ಎಷ್ಟು ಕಂಡು ಬರ್ತಾ ಇತ್ತು ಯಾವಾಗ? 1950 ಜನವರಿ 26ರಂದು. ಇನ್ ಮೀನ್ಸ್ ಮೂಲ ಸಂವಿಧಾನದಲ್ಲಿ ಎಷ್ಟು ಕಂಡು ಬರ್ತಾ ಇತ್ತು ಸರ್? 395 ಕಂಡು ಬರ್ತಾ ಇತ್ತು. ಹಾಗಾದರೆ ಪ್ರಸ್ತುತ ಎಷ್ಟು ಕಂಡು ಬರ್ತಾ ಇದ್ದಾವೆ ಅಂತ ಕೇಳಿದ್ರೆ 470 ಪ್ಲಸ್ ಕಂಡು ಬರ್ತಾ ಇದ್ದಾವೆ. ಓಕೆ, 470 ಅಲ್ಲ, 470 ಪ್ಲಸ್ ಕಂಡು ಬರ್ತಾ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿಗಳು. ಸೊ ತಿದ್ದುಪಡಿಗಳು ಈ ಒಂದು 1950 ಜನವರಿ 26ರಂದು ಮೀನ್ಸ್ ಮೂಲ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳಾಗಿತ್ತು ಸರ್? 1 ಆಗಿತ್ತು, 10 ಆಗಿತ್ತು, ಆ್ಯಂಡ್ ದೆನ್ 20 ಆಗಿತ್ತು. ಸಾಧ್ಯವಾ? ಚಾನ್ಸ ಇಲ್ಲ. ಯಾರಾದರೂ ಹೊಸ ಬುಕ್ಕಲ್ಲಿ ಏನಾದರೂ ಬರೀತಾರಾ, ತಿದ್ದುಪಡಿ ಮಾಡ್ತಾರಾ? ಸೊ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಮೀನ್ಸ್ 0. ಆ್ಯಂಡ್ ದೆನ್ ಹಾಗಾದರೆ ಪ್ರಸ್ತುತ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ಅಂತ ಕೇಳಿದ್ರೆ 106 ತಿದ್ದುಪಡಿಗಳಾಗಿದ್ದಾವೆ ಇಲ್ಲಿಯವರೆಗೆ 2025ರವರೆಗೆ. ಓಕೆ, ಸೊ ಅದು ನೀವು ನೆನ್ಪಿಟ್ಕೊಳ್ಳಿ. ಅಂದರೆ 106ನೇದು ಯಾವುದು? ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೇಳ್ತೀವಲ್ವಾ. ಸೊ ಮೀನ್ಸ್ ಇನ್ 33% ಈ ಲೋಕಸಭೆಯಲ್ಲಿ, ಆ್ಯಂಡ್ ದೆನ್ 33% ಈ ಒಂದು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು 2029ರ ಎಲೆಕ್ಷನ್ ನಂತರ ಅಂತ, ಸರಿನಾ? ಸೊ ಆ ಒಂದು ತಿದ್ದುಪಡಿ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ನಿಮಗೆ ಐಡಿಯಾ ಬಂತಾ? ಸೊ ಹಾಗಾದರೆ ಇವಾಗ ನಾವೇನು ನೋಡೋಣ? ಸೊ ಈ ಒಂದು ಭಾಗಗಳನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಎಷ್ಟು ಭಾಗಗಳಿದ್ದಾವೆ, ಆ್ಯಂಡ್ ದೆನ್ ಎಷ್ಟು ಈ ವಿಧಿಗಳಿದ್ದಾವೆ ಅಂತ. ಓಕೆ, ಎಷ್ಟು ವಿಧಿಗಳಿದೆ? 470 ವಿಧಿಗಳಿದ್ದಾವೆ. ಹಾಗಾದರೆ ನಾನು ಎಲ್ಲ ವಿಧಿಗಳನ್ನು ನೋಡ್ಕೊಳ್ಬೇಕಾ ಸರ್ ಅಂತ ಕೇಳಿದ್ರೆ ಎಲ್ಲ ವಿಧಿಗಳನ್ನು ನೋಡ್ಕೊಳ್ಬಾರ್ದು. ಸೊ ಪ್ರಮುಖವಾಗಿರ್ತಕ್ಕಂಥ ವಿಧಿಗಳನ್ನು ನೋಡ್ಕೊಳ್ಬೇಕು. ಬಟ್ 1ರಿಂದ 90ರವರೆಗೆ ವಿಧಿಗಳನ್ನೆಲ್ಲ ಸಹ ನೋಡ್ಕೊಳ್ಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಭಾಗಗಳೇನಿದಾವಲ್ಲ, ಭಾಗಗಳನ್ನು ನಾವು ಎಲ್ಲ ಸಹ ನೋಡ್ಕೊಳ್ಬೇಕು. 1ರಿಂದ 25 ಎಲ್ಲವೂ ಸಹ ನೋಡ್ಕೊಳ್ಬೇಕು. ಹಾಗಾದರೆ 23ನೇ ವಿಧಿ ಏನಂತ ಹೇಳುತ್ತೆ ಅಂತ ಹೇಳ್ಬೋದಾ ಯಾರಾದರೂ? ಸರ್ ಇದು ಹೇಳುತ್ತೆ
23ನೇ ಅನ್ನೊಂದು ವಿಧಿನೇ ಇಲ್ಲ. ಯಾಕೆ ಅಂತಂದರೆ 22 ಲಾಸ್ಟ್. ಬಟ್ 23, 24, 25 ಹೇಗೆ ಅಂತಂದರೆ ನಿಮಗೆ ಈ 9A 9B ಆ್ಯಂಡ್ ದೆನ್ ಈ ಒಂದು 14A ಅಂತ ಬರುತ್ತಲ್ವಾ, ಸೊ ಆ ವಿಧಿಗಳವೆಲ್ಲವೂ ಸಹ ಓಕೆ. ಸೊ ನಿಮ್ಗೆ ಗೊತ್ತಿರಲಿ. ಸೊ ಹಾಗಾದರೆ ಇವಾಗ ಮೊದಲು ಭಾಗಗಳನ್ನು ನೋಡ್ಕೊಳ್ಳೋಣ. ಓಕೆ. ಸೊ ಮೀನ್ಸ್ ಆಲ್ಮೋಸ್ಟ್ ಇದೆಲ್ಲ ಸಹ ದ ಥಿಯರಿ ಪಾರ್ಟಿ ಆಗಿರುತ್ತೆ ಈ ಒಂದು ಕ್ಲಾಸ್. ಓಕೆ. ಜಸ್ಟ್ ನಿಮಗೆ ರಿವೈಸ್ ಸಹ ಆಗುತ್ತೆ ಆ್ಯಂಡ್ ದೆನ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಇದು ನಿಮ್ಗೆ ಗೊತ್ತು ಸಹ ಆಗುತ್ತೆ. ಓಕೆ. ಸೊ ಮೀನ್ಸ್ 25 ಭಾಗಗಳು ಅಂತ ಹೇಳಿದೆ. ಹಾಗಾದರೆ ಈ ಒಂದು 25 ಭಾಗಗಳಲ್ಲಿ ಸರ್ ಹೇಗೆ ಸರ್ ಇದನ್ನು ವರ್ಗೀಕರಣ ಮಾಡ್ಕೊಂಡಿದ್ದಾರೆ? ಓಕೆ. ಸೊ ಅವರಿಗೆ ಬೇಕಾಗಿರೋ ರೀತಿ ಈ ಚಾಪ್ಟರ್ಗಳನ್ನು ವರ್ಗೀಕರಣ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಈ ಒಂದು ಚಾಪ್ಟರ್ಗಳಲ್ಲಿ ನೀವು ಮ್ಯಾಥ್ಸಲ್ಲಿ ನೋಡಿರ್ತೀರಾ. ಲೈಕ್ ಹೇಗೆ ಮ್ಯಾಥ್ಸಲ್ಲಿ ಹೇಗೆ ಅಂತಂದರೆ ಒಂದು ಪಾಠ ಕೊಟ್ಟಿರ್ತಾನೆ ಆ್ಯಂಡ್ ದೆನ್ ಆ ಪಾಠದಲ್ಲಿ ಎಕ್ಸಸೈಸ್ 1 ಓಕೆ 1.1 1.2 1.3 ಆ್ಯಂಡ್ ದೆನ್ 1.4 ಮೀನ್ಸ್ 1.4 ಅಂತಂದರೆ ಎಲ್ಲಿವರೆಗೆ ಅದು? ಸೊ ಮೀನ್ಸ್ 1.4 ಅಂದರೆ ಯಾವ ಚಾಪ್ಟ್ರಲ್ಲಿ ಅಡಿಯಲ್ಲಿ ಬರುತ್ತೆ ಅದು? ಸರ್ 1ನೇ ಚಾಪ್ಟ್ರಲ್ಲಿ ಅಡಿಯಲ್ಲೇ ಬರುತ್ತೆ. ಹಾಗೆ ಈ ಒಂದು 1ನೇ ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತವೆ ಅಂತ ಕೇಳಿದ್ರೆ 1ರಿಂದ 4ರವರೆಗೆ ವಿಧಿಗಳು ಕಂಡುಬರ್ತವೆ. ಸರಿನಾ? ಸೊ ಮೀನ್ಸ್ ಇದರಲ್ಲಿ ಸಬ್ ಎಕ್ಸಸೈಸ್ಗಳಿದ್ದಾವೆ. ಸೊ ಆ ಎಕ್ಸಸೈಸ್ಗಳನ್ನು ನಾವು ಏನಂತ ಹೇಳ್ತೀವಿ ಇನ್ ಜನರಲ್ ಟರ್ಮಲ್ಲಿ ವಿಧಿಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಆರ್ಟಿಕಲ್ಸ್ಗಳು ಅಂತ ಹೇಳ್ತೀವಿ. ಓಕೆ. ಸೊ ಅದನ್ನು ಸಹ ನೋಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ಗೆ ಭಾಗಗಳು ಯಾವ್ಯಾವ ಭಾಗಗಳಿದ್ದಾವೆ? ಸೊ ಮೊದಲನೇ ಭಾಗಗಳು ಸಂಘ ಮತ್ತು ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ನಮ್ಮ ಭಾರತದ ಭೂಪ್ರದೇಶ ಎಷ್ಟಿದೆ? 32,80,000 ಮೀನ್ಸ್ ಆ ಒಂದು ನಂಬರ್ ಇದೆ ಅಲ್ವಾ. ಸೊ ಅಷ್ಟು ನಮ್ಮ ಭೂಪ್ರದೇಶದ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಭಾಗ 1 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಮ್ಮ ಪೌರತ್ವದ ಬಗ್ಗೆ ಓಕೆ ನೀನು ಭಾರತೀಯನೋ ಐ ಆಮ್ ಇಂಡಿಯನ್, ಐ ಆಮ್ ಪ್ರೌಡ್ ಇಂಡಿಯನ್ ಅಂತ ಹೇಳ್ತಿರ್ತೀರ ಅಲ್ವಾ. ಮೀನ್ಸ್ ನೀನು ಇಂಡಿಯನ್ ಅನ್ನೋದಕ್ಕೆ ಏನು ಗುರುತಿದೆ? ಸೊ ಮೀನ್ಸ್ ನಿನ್ನ ಪೌರತ್ವವೇ ನಿನ್ನ ಗುರುತು. ಓಕೆ. ನಿನ್ನ ಪೌರತ್ವ ಇರಲಿಲ್ಲ ಅಂತಂದರೆ ನೀನು ಇಂಡಿಯನ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಓಕೆ. ಸೊ ಮೀನ್ಸ್ ಆ ಒಂದು ಪೌರತ್ವದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮೂಲಭೂತ ಹಕ್ಕುಗಳ ಬಗ್ಗೆ. ಮೀನ್ಸ್ ಈ ನಮ್ಮ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಕೇಳಿದ್ರೆ ಸೊ ನಿನಗೆ ಏನಾದರೂ ಒಂದು ಹಕ್ಕುಗಳನ್ನ ಕೊಡಬೇಕಲ್ವಾ. ಯಾಕಂದರೆ ನನ್ನಲ್ಲಿರ್ತಕ್ಕಂಥ ಎಷ್ಟೋ ನಾನು ದೇಶಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ದೇಶವು ಸಹ ನನಗೆ ಏನೋ ಒಂದು ಕೊಡಬೇಕಲ್ವಾ. ಓಕೆ. ದ ರಿಟರ್ನ್ ಬೇಕಲ್ವಾ. ಓಕೆ. ಸೊ ಅದಕ್ಕೆ ನಮಗೆ ಆಗಿರ್ತಕ್ಕಂಥ ಕೆಲವು ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಹಕ್ಕುಗಳ ಬಗ್ಗೆ ಹೇಳ್ತಕ್ಕಂಥ ಈ ಒಂದು ಭಾಗವೇ 3ನೇ ಭಾಗ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳ್ತೀವಿ. ಇದು ಕಂಡುಬರೋದು ನಿಮಗೆ 4ನೇ ಭಾಗದಲ್ಲಿ ಕಂಡುಬರುತ್ತೆ. ಮೀನ್ಸ್ ಏನು ಅಂತಂದರೆ ಇದು ನಮ್ಮ ದೇಶ ರಾಮರಾಜ್ಯ ಆಗೋಕೆ ರಾಮರಾಜ್ಯ. ಓಕೆ. ರಾಮರಾಜ್ಯ ಅಂತಂದರೆ ಏನು? ಎಲ್ಲ ಸಹ ಸುಖ ಸಮೃದ್ಧಿಯನ್ನು ಹೊಂದಿರತಕ್ಕಂಥ ಒಂದು ದೇಶ ಆಗೋಕೆ. ಸೊ ಆ ರೀತಿ ಹೊಂದಿರತಕ್ಕಂಥ ತತ್ವಗಳನ್ನು ಇದರಲ್ಲಿ ಒಳಗೊಂಡಿದೆ. ಬಟ್ ಇದು ಮಾಡಲೇಬೇಕಾ ಆ್ಯಂಡ್ ಇದನ್ನು ಜಾರಿಗೆ ತರಲೇಬೇಕಾ ಅಂತಂದರೆ ಇದು ಇಲ್ಲ. ಯಾಕೆಂದರೆ ನಿನ್ನ ಹತ್ರ ದುಡ್ಡು ಏನಾದರೂ ಇತ್ತಾ ಸರ್ಕಾರದ ಹತ್ರ, ನೀನು ಇದನ್ನು ಅನುಷ್ಠಾನ ಮಾಡು ಅಂತ ಹೇಳ್ತೇನೆ. ಇರಲಿಲ್ವಾ? ಓಕೆ ಅದನ್ನು ಅನುಷ್ಠಾನ ಬಿಡು, ಮುಂದೆ ಯಾವಾಗಲಾದರೂ ದುಡ್ಡು ಬಂದಾಗ ಮಾಡು ಅಂತ ಹೇಳುತ್ತೆ. ಮೀನ್ಸ್ ಇದೇನಿದೆ ಅಲ್ವಾ ಇದು ನ್ಯಾಯಸಮ್ಮತವಾಗಿಲ್ಲ. ಬಟ್ ನಿಮಗೆ ಗೊತ್ತಿರಲಿ ಈ 3ನೇ ಭಾಗ ಏನಿದೆ ಅಲ್ವಾ ಇದು ನ್ಯಾಯಸಮ್ಮತವಾಗಿದೆ. ಮೀನ್ಸ್ ಇದು ನಿನಗೆ ಸಿಗಲೇಬೇಕು ಅಂತ ಒಬ್ಬ ಇಂಡಿವಿಜುವಲ್ ಮನುಷ್ಯನಿಗೆ. ನನಗೆ ಇವಾಗ ಬದುಕು ಹಾಕಿದೆ ನನಗೆ. ಓಕೆ. ಸೊ ನನಗೆ ಸಿಗಲೇಬೇಕಿದು. ಯಾರೋ ಒಬ್ಬ ನನ್ನ ಬಂದು ಕೊಲ್ತಾನೆ ಅಂತಂದರೆ ಅದು ಹಾಗೆ ಮಾಡೋ ಹಾಗಿಲ್ಲ. ಓಕೆ. ಕೊಂದರೆ ಅವರಿಗೆ ನೆಕ್ಸ್ಟ್ ಏನು ಮಾಡುತ್ತೆ ಈ ಜೈಲಲ್ಲೆಲ್ಲ ಶಿಕ್ಷೆ ಎಲ್ಲ ಕೊಡುತ್ತೆ. ಯಾಕೆ ಅಂತಂದರೆ ನನಗೆ ಒಂದು ಹಕ್ಕು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಆತ ಒಬ್ಬ ಚ್ಯುತೆ ತಂದಿದ್ದಾನೆ ಅಂತ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 5ನೇ ಭಾಗ 4A ಭಾಗಗಳು. ಓಕೆ. ಈ ಒಂದು 4ನೇ ಭಾಗ ಏನಿದೆ ಅಲ್ವಾ ಸೊ ಇದನ್ನು ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಿದ್ದಾರೆ. ನಿಮಗೆ ಒಂದು ಗೊತ್ತಿರಲಿ 1 ಅಂತ ಇತ್ತು, 10 ಅಂತ ಇತ್ತು, 70 ಅಂತ ಇತ್ತು. ಸೊ ಇದು ಮೂಲ ಸಂವಿಧಾನದಲ್ಲೇ ಕಂಡು ಬರ್ತಾ ಇದೆ. ಬಟ್ ಏನಾದರೂ ನಿಮಗೆ 70A ಅಂತ ಬರ್ತಾ ಇದೆಯಾ ಅಥವಾ 4A ಅಂತ ಬರ್ತಾ ಇದೆಯಾ, ಇಲ್ಲಾಂದರೆ 51A ಅಂತ ಬರ್ತಿದೆಯಾ, ಇಲ್ಲ ಅಂತಂದರೆ 60A ಅಂತ ಬರ್ತಿದೆಯಾ. ಸೊ ಈ ರೀತಿ ಯಾವುದಾದ್ರೂ ABCD ವಾಟ್ ಎವರ್ ದ ಜಡ್ ಏನೇ ಬಂದರೂ ಸಹ ಅಲ್ಲಿ ನೀವು ಏನಂತ ತಿಳ್ಕೊಳ್ಳಿದ್ರೆ ಅದು ತಿದ್ದುಪಡಿಯಾಗಿ ಬಂದಿದೆ ಸರ್ ಅಂತ. ಓಕೆ. ಸೊ ಏನಾಗಿದೆ? ತಿದ್ದುಪಡಿಯಾಗಿ ಬಂದಿದೆ ಅಂತ. ಇದೊಂದು ನಿಮ್ಗೆ ಸಿಂಪಲ್ ಟ್ರಿಕ್ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ಮೂಲಭೂತ ಕರ್ತವ್ಯ ಅಂದ್ರೇನು? ಇವಾಗ ಹೇಳುತ್ತೆ ದೇಶ ನಿನಗೆ ನಾನು ಏನೋ ಒಂದು ಕೊಟ್ಟಿದ್ದೀನಪ್ಪ 3ನೇ ಭಾಗದಲ್ಲಿ, ಹಾಗೆ ನಿನ್ನಿಂದ ಸಹ ನಾನು ಏನೋ ಒಂದು ಎಕ್ಸೆಪ್ಟ್ ಮಾಡ್ತೀನಿ. ಓಕೆ. ಎಕ್ಸ್ಪೆಕ್ಟೇಷನ್ ನಾನು ಸಹ ಇಟ್ಕೊಂಡಿದ್ದೀನಿ. ದೇಶದ ಒಂದು ಆ್ಯಂಥಮ್ ಹಾಡ್ತಿದಾರ ನಿಂತ್ಕೊಂಡ್ಬಿಡು ನೀನಲ್ಲಿ. ಯಾಕಂದರೆ ದೇಶದ ಒಂದು ಆ್ಯಂಥಮ್ಗೆ ನೀನು ರೆಸ್ಪೆಕ್ಟ್ ಕೊಡಬೇಕು. ಆ್ಯಂಡ್ ದೆನ್ ದೇಶದ ಸಾರ್ವಜನಿಕ ಪ್ರದೇಶಗಳಲ್ಲಿ ನೀನು ಹೀಗೆ ಇರಬೇಕು. ಆ್ಯಂಡ್ ದೆನ್ ಕೆಲವೊಂದು ಈ ಜನರ ಜೊತೆ ನೀನು ಹೀಗೆ ಇರಬೇಕು. ಓಕೆ. ಭ್ರಾತೃತ್ವವನ್ನು ನೀನು ಬೆಳೆಸ್ಕೊಂಡಿರಬೇಕು. ಸೊ ಈ ರೀತಿ ಎಲ್ಲ ಕರ್ತವ್ಯಗಳನ್ನು ಹೇಳುತ್ತೆ. ಸರಿನಾ? ಸೊ ಟೋಟಲಿ ಎಷ್ಟು ಕರ್ತವ್ಯಗಳಿದ್ದಾವೆ ನಿಮಗೆ? ಸೊ ಟೋಟಲಿ 11 ಕರ್ತವ್ಯಗಳು ಕಂಡುಬರ್ತವೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಂಘ ಸರ್ಕಾರದ ಬಗ್ಗೆ ಹೇಳುತ್ತೆ. ಮೀನ್ಸ್ ನಮ್ಮ ಕೇಂದ್ರ ಸರ್ಕಾರ ಏನಿದೆ ಅಲ್ವಾ ಅದರ ಬಗ್ಗೆ ಹೇಳುತ್ತೆ. ಯಾವುದು ಈ ಒಂದು 5ನೇ ಭಾಗ. ಸರಿನಾ? ಸೊ ಮೀನ್ಸ್ ಎಷ್ಟು ವರ್ಷಗಳಿಗೊಮ್ಮೆ ಈ ಒಂದು ಲೋಕಸಭೆ ಎಲೆಕ್ಷನ್ ನಡೀತೆ ಸರ್? 5 ವರ್ಷಕ್ಕೊಮ್ಮೆ. ಸೊ ಮೀನ್ಸ್ 5ನೇ ಭಾಗ ಅದು ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಓಕೆ. ರಾಜ್ಯ ರಾಜ್ಯ. ಓಕೆ. ಸೊ ರಾಜ್ಯ ಅಂತಂದರೆ ಸೊ 6 ರಾಜ್ಯ ಅನ್ನೋದು ಏನೋ ಒಂದು ಸ್ವಲ್ಪ ಸಿಮಿಲರ್ ಇದೆ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ 6ನೇದು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. 7ನೇದು ಏನು ಮಾಡಿದೆ ಅಂತಂದರೆ ಪ್ರಸ್ತುತ ರದ್ದು ಮಾಡಲಾಗಿದೆ ಇದನ್ನು. ಯಾವುದೇ ಒಂದು 7ನೇ ಭಾಗವನ್ನು ಯಾವಾಗ ರದ್ದು ಮಾಡಲಾಗಿದೆ ಸರ್ ಇದನ್ನು ಅಂತ ಕೇಳಿದ್ರೆ 1956ರಲ್ಲಿ ಇದನ್ನು ರದ್ದು ಮಾಡಲಾಗಿದೆ. ಯಾವಾಗ? 1956ರಲ್ಲಿ. ಆ್ಯಂಡ್ 8ನೇ ಭಾಗ ಏನಂತ ಹೇಳುತ್ತೆ ಸರ್? ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದ್ದಾವೆ ಸರ್? 8 ಇದಾವೆ. ಹೌದಾ? 8 ಇದಾವೆ. ಹೌದು ಸರ್ 8 ಇದ್ದಾವೆ. ಹಾಗಾದರೆ 8ನೇ ಭಾಗವೂ ಸಹ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಅದನ್ನು 9ನೇ ಭಾಗ ಏನಂತ ಹೇಳುತ್ತೆ ಅಂದರೆ ಈ ಒಂದು ಪಂಚಾಯಿತಿ ಬಗ್ಗೆ ಹೇಳುತ್ತೆ. ಸರಿನಾ? ಸೊ ಇದನ್ನು 1992ರಲ್ಲಿ ಈ ಒಂದು 73ನೇ ತಿದ್ದುಪಡಿಯ ಮೂಲಕ ಈ ಒಂದು ಪಂಚಾಯಿತಿಯನ್ನು ಸೇರ್ಪಡೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 9A
ಇದರಲ್ಲಿ ಈ ಒಂದು ಮುನ್ಸಿಪಾಲಿಟಿಯ ಬಗ್ಗೆ ಹೇಳಿದೆ ಸರ್. ಸೊ ಇದನ್ನು 74ನೇ ತಿದ್ದುಪಡಿಯ ಮೂಲಕ 1992ರಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಯಾವುದನ್ನ ಈ ಒಂದು ಮುನ್ಸಿಪಾಲಿಟಿಗಳು, ಇಲ್ಲಾಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳ್ತೀವಿ. ಇದು 9ನೇ ಈ ಭಾಗದಲ್ಲಿ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಈ ಒಂದು ಸಹಕಾರಿ ಸಂಘಗಳು ಕಂಡುಬರ್ತಕ್ಕಂತಹ ಭಾಗ ಯಾವುದು ಅಂತ ಕೇಳಿದ್ರೆ 9B. ಆ್ಯಂಡ್ ಇದನ್ನ ಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕೇಳ್ತಾನೆ ಸಹಕಾರಿ ಸಂಘಗಳ ಬಗ್ಗೆ. ಯಾಕೆ ಕೇಳ್ತಾನೆ ಗೊತ್ತಿಲ್ಲ, ಬಟ್ ಕೇಳ್ತಾನೆ. ಸೊ ಇದನ್ನ 2011ರಲ್ಲಿ, ಇವಾಗ 2011ರಲ್ಲಿ 97ನೇ ತಿದ್ದುಪಡಿಯ ಮೂಲಕ 9B ಭಾಗವನ್ನು ಸೇರ್ಪಡೆ ಮಾಡಿದ್ದಾರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವುದು 9B ಭಾಗ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 10ನೇ ಭಾಗ ಏನಂತ ಹೇಳುತ್ತೆ, ಪರಿಶಿಷ್ಟ ಮತ್ತು ಜನಜಾತಿಯ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಲೈಕ್ ಸಮ್ ಟ್ರೈಬಲ್ ಏರಿಯಾ ಪ್ರದೇಶಗಳಿದಾವಲ್ವ ನಮ್ಮ ಭಾರತದಲ್ಲಿ. ಲೈಕ್ ಇವಾಗ ನಾವು ಮೇಘಾಲಯಕ್ಕೆ ಹೋಗ್ತೀವಿ, ಆ್ಯಂಡ್ ಇಲ್ಲಾಂದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗ್ತೀವಿ, ಒಡಿಶಾಗೆ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಇಲ್ಲೇ ಮಧ್ಯಪ್ರದೇಶಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಕೆಲವೊಂದು ಈ ಒಂದು ಜನಜಾತಿಯಾದ ಟ್ರೈಬಲ್ ಏರಿಯಾ ಪ್ರದೇಶಗಳೇ ಕಂಡುಬರ್ತವೆ ನಿಮಗೆ. ಸೊ ಆ ಒಂದು ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂತಹ ಭಾಗ ಯಾವುದು ಅಂತ ಕೇಳಿದ್ರೆ ಒಂದು 10ನೇ ಭಾಗ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಏನಾದರೂ ಅನಿಸ್ತಾ ಇದೆಯಾ ನಿಮಗೇನಾದರೂ ಫಾಸ್ಟ್ ಅಂತ ಫೀಲ್ ಕೊಡ್ತಾ ಇದ್ದರೆ ಪ್ಲೀಸ್ ನೀವು ಯೂಟ್ಯೂಬ್ ಫ್ಯೂಚರ್ನ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸಲ್ಲಿ ಆ ಸ್ಪೀಡ್ ಆಪ್ಷನಲ್ಲಿ ನಾರ್ಮಲಿ 1x ಇರುತ್ತೆ. ಸೊ ಪ್ಲೀಸ್ ನೀವು 0.85x ಇಲ್ಲಾಂದರೆ 0.9x ಇಟ್ಕೊಂಡು ಕ್ಲಾಸನ್ನು ಕೇಳಿ. ಓಕೆ, ಸೊ ಮೀನ್ಸ್ 1 ಅವರಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ರಿವೈಸ್ ಮಾಡಬೇಕು ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ 11ನೇ ಭಾಗ ಏನಂತ ಹೇಳುತ್ತೆ ಅಂದರೆ ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಹೇಳುತ್ತೆ. ಓಕೆ, ಸೊ ಕೇಂದ್ರವೇ ಒಂದಂದರೆ ರಾಜ್ಯವೇ ಒಂದನ್ನತ್ತೆ. ಸೊ ಮೀನ್ಸ್ ಈ 11ನೇದು ಏನಿದೆ ಅಲ್ವಾ, ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತೆ. ಏನು, ಕೇಂದ್ರವೇ ಒಂದಂದರೆ ರಾಜ್ಯವೇ ಒಂದು ಹೇಳುತ್ತೆ. 11 ಆಯ್ತಲ್ಲ, ಮುಗೀತಾ, ನೆನಪಿಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ 12ನೇ ಭಾಗ ಏನಂತ ಹೇಳುತ್ತೆ ಸರ್. 12ನೇ ಭಾಗ ಏನಂತ ಹೇಳುತ್ತೆ ಅಂದರೆ ಸರ್ ಹಣಕಾಸು, ಆಸ್ತಿ, ಒಪ್ಪಂದಗಳು ಮತ್ತು ದಾವೆಗಳ ಬಗ್ಗೆ ಹೇಳುತ್ತೆ ಸರ್. ಏನಂತ ಹೇಳುತ್ತೆ, ಈ ಒಂದು ಹಣಕಾಸಿನ ಬಗ್ಗೆ ಹೇಳುತ್ತೆ. ಹಣಕಾಸಿನ ಬಗ್ಗೆ ಏನು ಡಜನ್ ಮಾತಾಡ್ತಾನೆ ಗುರು ಹಣ ಅಂತ ಬಂದರೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಏನು ಡಜನ್ ಅಂತಂದರೆ ಏನು 12. ಸೊ ಮೀನ್ಸ್ ಡಜನ್ ಮಾತಾಡ್ತಾರೆ ಸರ್ ಹಣದ ಬಗ್ಗೆ ಬಂದರೆ, ಯಾರು ಸಹ ಬಿಟ್ಕೊಡಲ್ಲ ಸರ್ ಅಂತ ಮಾತಾಡ್ತಿರ್ತಾರೆ ಗೊತ್ತಾ. ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಮೀನ್ಸ್ ಆಸ್ತಿ, ಒಪ್ಪಂದಗಳು. ಆ್ಯಂಡ್ ದೆನ್ 13ನೇದು ಏನಂತ ಹೇಳುತ್ತೆ, 13ನೇದು ವ್ಯಾಪಾರ ಮಾಡೋಂತ ಹೇಳುತ್ತೆ. ಎಲ್ಲಿ, ಭಾರತದೊಳಗೆ ನೀನು ವ್ಯಾಪಾರ ಮಾಡೋಕ್ಕೆ ಸರ್. ನಾನು ಯಾವುದೋ ಒಂದು ಕಿರಾಣ ಶಾಪ್ ಇಟ್ಟಿದ್ದೀನಿ ಸರ್. ಸೊ ಅದರ ಬಗ್ಗೆ ಯಾವ ಒಂದು ಭಾಗ ಹೇಳುತ್ತೆ, ಏನಾದರೂ ಹೇಳ್ಬೋದಾ ಸರ್? ನೆನ್ಪಿಟ್ಕೊಳ್ಳಲ್ಲ, ನಿಮ್ಮದೇ ಆರ್ಟಿಕಲ್ ಇದೆ ನೋಡಿ, ಸಾರಿ ನಿಮ್ಮದೇ ಒಂದು ಪಾರ್ಟ್ ಇದೆ ನೋಡಿ, ಯಾವುದು 13ನೇ ಭಾಗ. ಓಕೆ, ಏನು ಈ ನಮ್ಮ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ಹೇಳುತ್ತೆ. ಕಿರಾಣ ಶಾಪ್ ಅಂತ ಅಲ್ಲ. ಸೊ ಮೀನ್ಸ್ ಎಲ್ಲ ಸಹ ದ ಬಿಸ್ನೆಸ್ ಆಯಿತು, ಎಲ್ಲ ಸಹ ದ ಕಮರ್ಷಿಯಲ್ ವರ್ಕ್ಗಳಾಯಿತು. ಓಕೆ, ಸೊ ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಒಂದು 13ನೇ ಭಾಗ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ 14ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು. ಸರ್ ಯು ಪಿ ಎಸ್ ಸಿ ಆಗಬೇಕು ಸರ್. ನನ್ನ ಫಸ್ಟ್ ಕನಸು ಏನು ಅಂತಂದರೆ LBSSನಿಗೆ ಹೋಗಬೇಕು ಸರ್. ನಾನು ಈ ಒಂದು UPSC ಆಗಬೇಕು, ಆ್ಯಂಡ್ ದೆನ್ IAS ಆಗಬೇಕು, IPS ಆಗಬೇಕು, IFS ಆಗಬೇಕು. ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗವೇ ಒಂದು 14 ಭಾಗ ಅಂತ ಹೇಳ್ತೀವಿ. ಓಕೆ, ಎಷ್ಟು? ಸೊ UPSC ಮಾಡೋರನ್ನ ಕೇಳಿ ಎಷ್ಟು ಗಂಟೆ ಓದ್ತೀರಾ ಸರ್? 14 ಗಂಟೆ ಓದ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರು 14 ಗಂಟೆ ಓದೋದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸೇವೆಗಳು ಅಂತ. ಓಕೆ, ಅಂದರೆ ನೆಕ್ಸ್ಟ್ ಈ ಒಂದು ನ್ಯಾಯಮಂಡಳಿಗಳು, ಈ ಒಂದು ಟ್ರಿಬ್ಯುನಲ್ಸ್ ಬಗ್ಗೆ ಹೇಳುತ್ತೆ. ಓಕೆ, ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವುದು ಅಂದರೆ 14ನೇ ಭಾಗ. ಹಾಗಾದರೆ ಇದು ಮೂಲ ಸಂವಿಧಾನದಲ್ಲಿ ಈ ಒಂದು ಭಾಗ ಕಂಡು ಬರ್ತಾ ಇತ್ತು, ಅದು ಬರ್ತಾ ಇರಲಿಲ್ವಾ ಅಂತ ಕೇಳಿದ್ರೆ ಸರ್ ಏನು ಸರ್ ಅವಾಗಲೇ ಹೇಳಿದ್ದೀರಾ? ಸೊ ಬರ್ತಾ ಇರಲ್ಲ ಸರ್, ಯಾಕಂದರೆ ABCD ಅಂತ ಏನಾದರೂ ಇದೆಯಾ, ಅದು ತಿದ್ದುಪಡಿ ಮಾಡಿ ತಂದಿದ್ದಾರೆ ಅಂತ ಅಷ್ಟೇ ನೀವು ಹೇಳಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ 15 ಏನಂತಂದರೆ ಈ ಒಂದು ಚುನಾವಣೆ ಬಗ್ಗೆ ಹೇಳುತ್ತೆ. ಏನಂತ ಹೇಳುತ್ತೆ, ಚುನಾವಣೆಯ ಬಗ್ಗೆ ಹೇಳುತ್ತೆ. ಇದು ಯಾವಾಗಲೂ ಸಹ ಅದು ನ್ಯೂಸಲ್ಲಿ ಇದ್ದೇ ಇರುತ್ತೆ. ಯಾಕೆ 15ನೇ ನ್ಯೂಸಲ್ಲಿ ಇರುತ್ತೆ? 324 ಯಾಕೆ ನ್ಯೂಸಲ್ಲಿ ಇರುತ್ತೆ? 326 ಯಾಕೆ ನ್ಯೂಸಲ್ಲಿ ಇರುತ್ತೆ? ಯಾಕೆ ಅಂತಂದರೆ ಪ್ರತಿ ರಾಜ್ಯದಲ್ಲೂ ಒಂದಲ್ಲ ಒಂದು ವರ್ಷ ಎಲೆಕ್ಷನ್ ನಡೀತವೆ. ಇವಾಗ ನೋಡಿ, ನೆಕ್ಸ್ಟ್ ನೋಡಿ ಯಾವುದು, ಈ ಒಂದು ತಮಿಳ್ನಾಡಲ್ಲಿ ಆ್ಯಂಡ್ ದೆನ್ ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇಲ್ವಾ ಇವಾಗ? ಮೀನ್ಸ್ ನಡೀತಾ ಇಲ್ಲ, ಮೀನ್ಸ್ ನಡೀತದೆ ಅಲ್ವಾ ಇವಾಗ ನೆಕ್ಸ್ಟ್? ಸೊ ಅದಕ್ಕೆ ನ್ಯೂಸಲ್ಲಿದೆ. ಸೊ ಕೇಳ್ತಾನೆ, ಓಕೆ, ನ್ಯೂಸಲ್ಲಿದೆ, ಕರೆಂಟ್ ಅಫೇರ್ಸ್ ಮೇಲೆ ನಾನು ನಿನಗೆ ಸ್ಟಾಟಿಕಲ್ಲಿ ಕೇಳ್ತೀನಿ ಗುರು ಅಂತ ಹೇಳಿದಾನೆ ಆತ ಇನ್ ಸಿಲೆಬಸ್ಸಲ್ಲಿ. ಸೊ ಅದಕ್ಕೆ ಕೇಳ್ಬೋದು. ಸೊ ಇದಕ್ಕೆ ನೀವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ಸೊ ಒಂದು ಮಿಸ್ ಮಾಡದೇ ಇರತಕ್ಕಂತಹ ಒಂದು ಆರ್ಟಿಕಲ್ ಯಾವುದು ಅಂತ ಕೇಳಿದ್ರೆ, ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಒಂದು 15ನೇ ಭಾಗ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೆಲವು ವರ್ಗಗಳಿಗೆ ವಿಶೇಷ ಪ್ರಾವಧಾನಗಳು ಅಂತ. ಓಕೆ, ಸಮ್ ರಿಸರ್ವೇಷನ್ ಎಲ್ಲ ನೀವು ಪಡ್ಕೊಳ್ತಿರ್ತೀರ ಕೆಲವೊಬ್ರು. ಓಕೆ, ಸೊ ಅವರು ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಈ ಒಂದು ಕೆಲವು ವರ್ಗಗಳಿಗೆ ವಿಶೇಷ ಪ್ರಾವಧಾನಗಳನ್ನು ನೀಡಿದ್ದಾರೆ. ಓಕೆ, ಸೊ ಮೀನ್ಸ್ ನಿನಗೆ ಒಂದು ಸ್ವಲ್ಪ ಸ್ಪೆಷಲ್ ಕೊಡ್ತೀನಪ್ಪ, ನೀನೇನಾದರೂ ದೇಶಕ್ಕೆ ರಿಟರ್ನ್ ಕೊಡೋ ಇದು ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 17ನೇದು ಏನಂತ ಹೇಳುತ್ತೆ, ಅಧಿಕೃತ ಭಾಷೆ ಬಗ್ಗೆ ಹೇಳುತ್ತೆ. ಅಧಿಕೃತ ಭಾಷೆ ಅಂತಂದರೆ ನಮ್ಮ ಅಧಿಕೃತ ಭಾಷೆ ಯಾವುದು ಸರ್? ಕನ್ನಡ. ಓಕೆ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು. ಸೊ ಈ ಸಾಂಗ್ ಹೇಳಿದ್ರೆ ಯಾರು? ABD ವಿಲಿಯರ್ಸ್. ಓಕೆ, ಸೊ ABD ವಿಲಿಯರ್ಸ್ ಜರ್ಸಿ ನಂಬರ್ ಅದು. ಸೊ ನೀವು ಕ್ರಿಕೆಟ್ ನೋಡೋರು ಹಾಗೆ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತಾರೆ ನಾರ್ಮಲ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 18 ಏನಂತ ಹೇಳುತ್ತೆ, ತುರ್ತು ಪರಿಸ್ಥಿತಿಯ ವಿಧಿಗಳ ಬಗ್ಗೆ ಹೇಳುತ್ತೆ. ತುರ್ತು ಪರಿಸ್ಥಿತಿ, ದ ಕಿಂಗ್ ಕೊಹ್ಲಿ. ಹೇಗೆ ಸರ್ ಕಿಂಗ್ ಕೊಹ್ಲಿ? ತುರ್ತು ಪರಿಸ್ಥಿತಿ, ಇಂಡಿಯಾ ಟೀಮ್ಗೆ ಎಮರ್ಜೆನ್ಸಿ ಏನಾದರೂ ಎಮರ್ಜೆನ್ಸಿ ಬಟನ್ನ ಪುಷ್ ಮಾಡಿದ್ರೆ ಫಸ್ಟ್ ಬರ್ತಕ್ಕಂಥ ಏಕೈಕ ವ್ಯಕ್ತಿ ದ ವಿರಾಟ್ ಕೊಹ್ಲಿ.
ಲಾಸ್ಟ್ ನೀವು ಮ್ಯಾಚ್ ನೋಡಿರಬಹುದು. ಐ ಥಿಂಕ್ ದ ಫಸ್ಟ್ ಗ್ರೂಪ್ ಏಟಲ್ಲಿ ಫಸ್ಟ್ ಸೌತ್ ಆಫ್ರಿಕಾ ಜೊತೆ ಮ್ಯಾಚ್ ಇತ್ತಲ್ವಾ. ಸೊ ಅವತ್ತು ಎಲ್ಲರೂ ಸಹ ನೆನ್ಪು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ವಿರಾಟ್ ಕೊಹ್ಲಿ. ಯಾಕಂದರೆ ವಿರಾಟ್ ಕೊಹ್ಲಿ ಥರದ ಸ್ಟ್ಯಾಂಡ್ ಇನ್ ಆಗಿ ಆಟ ಯಾರು ಸಹ ಆಡಲಿಲ್ಲ ಅಲ್ಲ ಅಂತ. ಸೊ ಮೀನ್ಸ್ ಆ ರೀತಿಯ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ವ್ಯಕ್ತಿಯ 18 ಜರ್ಸಿ ಏನಿದೆ ಅಲ್ವಾ, ಸೊ ಆ ಒಂದು 18 ನಂಬರ್ ನೆನ್ಪಿಟ್ಕೊಳ್ಳಿ, ಈ ತುರ್ತು ಪರಿಸ್ಥಿತಿ ಅಂತ ತಾನಾಗೆ ನೆನ್ಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ 19 ಏನಂತ ಹೇಳುತ್ತೆ, 19 ವಿವಿಧ ಅಂತ ಹೇಳಿದೆ, ಸಮ್ ಅದರ್ಸ್ ಬಗ್ಗೆ ಹೇಳಿದೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ತಿದ್ದುಪಡಿಯ ಬಗ್ಗೆ ಹೇಳಿದೆ. ನಿಮ್ಗೆ ಹೇಳಿದೆ ಅಲ್ಲ ಸರ್, ಮೊದಲು 0 ಇತ್ತು, ಇವಾಗ 106 ಆಗಿದ್ದಾವೆ ಅಂತ. ಆ ಒಂದು 106ಕ್ಕೆ ಪ್ರಮುಖ ಪಾತ್ರ ಏನಂದ್ರೆ ಕೊಡುಗೆ ನೀಡಿರ್ತಕ್ಕಂಥ ಒಂದು ಭಾಗವೇ ಈ ಒಂದು 20ನೇ ಭಾಗ ಅಂತ ಹೇಳ್ತೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಗೊತ್ತಿರೋ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಇದರಲ್ಲಿ ಜಸ್ಟ್ ಒಂದೇ ಒಂದು ಆರ್ಟಿಕಲ್ ಕಂಡು ಬರುತ್ತೆ, ಒಂದೇ ಒಂದು ಆರ್ಟಿಕಲ್, ಯಾವುದು 368 ಆರ್ಟಿಕಲ್ ಕಂಡು ಬರುತ್ತೆ. ಸೊ ಯಾವ ಒಂದು ಭಾಗದಲ್ಲಿ ಒಂದೇ ಒಂದು ಆರ್ಟಿಕಲ್ ಕಂಡು ಬರುತ್ತೆ ಅಂತ ಕೇಳ್ಬೋದು ನಿಮಗೆ, ಅಥವಾ ಯಾವ ಭಾಗ ಅತಿ ಚಿಕ್ಕ ಭಾಗವಾಗಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳ್ಬೇಕಾಗುತ್ತೆ ಈ 20ನೇ ಭಾಗ ಏನಿದೆಯಲ್ವ ಅತಿ ಚಿಕ್ಕ ಭಾಗವಾಗಿದೆ ಅಂತ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ವಶನ್ ಹಾಗಾದರೆ 20ನೇ ಭಾಗದ ಹೊರತಾಗಿ ಯಾವ ಭಾಗದಲ್ಲಿ ಕೇವಲ ಒಂದೇ ಒಂದು ವಿಧಿ ಕಂಡುಬರುತ್ತೆ ಅಂತ ಹೇಳ್ಬೋದಾ? ಒಂದು 5 ನಿಮಿಷ ಯೋಚನೆ ಮಾಡಿ. 5 ನಿಮಿಷ ನಂತರ ನಾನೇ ಹೇಳಿರ್ತೀನಿ ನಿಮಗೆ. ಅದನ್ನು 21ನೇದು ಏನಂತ ಹೇಳುತ್ತೆ, ತಾತ್ಕಾಲಿಕ ಸಂಕ್ರಮಣ ಮತ್ತು ವಿಶೇಷ ವಿಧಿಗಳ ಬಗ್ಗೆ ಹೇಳುತ್ತೆ. ಏನು ಈ ಒಂದು ತಾತ್ಕಾಲಿಕ ಈ ಒಂದು ಸಂಕ್ರಮಣ ಮೀನ್ಸ್ ಈ ಒಂದು ತಾತ್ಕಾಲಿಕ ಏನು ಬರ್ತಾವಲ್ವಾ ಸಮ್ ಕಾಯ್ದೆಗಳು ಅದೆಲ್ಲವೂ ಸಹ, ಸೊ ಅದ್ರ ಬಗ್ಗೆ ಹೇಳಿದೆ. ಆ್ಯಂಡ್ ದೆನ್ ಸಮ್ ವಿಶೇಷ ವಿಧಿಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಸಂಕ್ಷಿಪ್ತ ಶೀರ್ಷಿಕೆ, ಪ್ರಾರಂಭ, ಅಧಿಕೃತ ಪಠ್ಯ ಮತ್ತು ಅದರ ರದ್ದುಪಡಿಸುವಿಕೆ ಎಲ್ಲದರ ಬಗ್ಗೆ ಈ ಒಂದು 22ನೇದು ಹೇಳಿದೆ. ಓಕೆ, ಸೊ ಇಷ್ಟು ಗೊತ್ತಾಯ್ತಾ? ಕ್ಲಿಯರ್ ಆಯಿತಾ? ಸೊ ಒಂದ್ಸರಿ ನೀವು ಬೇಕಾದರೆ ಇದನ್ನು ನೋಡ್ಕೊಳ್ತೀರಾ? ಓಕೆ, ಇದನ್ನು ನೋಡ್ಕೊಳ್ಳಿ, ಇದು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಬೇಕು ಅಂತಂದರೆ ಟೆಕ್ಸ್ಟ್ ಮಾಡಿರಿ ನನಗೆ, ಇಲ್ಲ ಟೆಲಿಗ್ರಾಮಲ್ಲಿ ಹಾಕಿರ್ತೇನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಒಂದು ಸಿಂಪಲ್ ಕ್ವಶನ್ ನೋಡ್ಕೊಳ್ಳೋಣ. ಏನಿದೆ ಸರ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳನ್ನು ವಿವರಿಸುತ್ತದೆ ಅಂತ. ಯಾವ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸುತ್ತದೆ ಸರ್? ಏನಿಲ್ಲ ಸರ್, ಇಲ್ಲಿ ಅಂತ ಇದೆಯಾ, ಅಂತಂದರೆ 3ನೇದು ಅಂತ, ಸಿಂಪಲ್ 3ನೇ ಭಾಗ. ಓಕೆ, ಅಂದರೆ 2ನೇ ಭಾಗ ಪೌರತ್ವದ ಬಗ್ಗೆ, 4ನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ, 5ನೇ ಭಾಗ ಈ ಒಂದು ಕೇಂದ್ರ ಸರ್ಕಾರ ಅಥವಾ ಈ ಒಂದು ಸಂಘ ಸರ್ಕಾರಗಳ ಬಗ್ಗೆ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೊದಲನೇ ಭಾಗದಲ್ಲಿ ನಿಮಗೇನು ಹೇಳಿದೆ ಸರ್, ಮ್ಯಾಥ್ಸ್ ಏನೋ ಎಕ್ಸಸೈಸ್ ಅವಾಗ ಎಕ್ಸಾಂಪಲ್ ಕೊಡ್ತಿದ್ರಲ್ಲ ಸರ್, ಹೊಸ ಹುಡುಗರಿಗೆ ಹೇಳ್ತಿದ್ದೀನಿ ಇದನ್ನು. ಓಕೆ, ಸೊ ಮೀನ್ಸ್ ಅಲ್ಲಿ ಹೇಗೆ 1.1, 1.2, 1.3, 1.4 ಅಂತ ಬರೋದು ಎಲ್ಲವೂ ಸಹ ಒಂದೇ ಚಾಪ್ಟರಲ್ಲಿ ಬರ್ತಿತ್ತು, ಬಟ್ ಅದರಲ್ಲೇ ಕಂಡುಬರ್ತಕ್ಕಂತಹ ಸಬ್ ಎಕ್ಸಸೈಸ್ಗಳಾಗಿತ್ತು. ಸೊ ಹಾಗೆ ಇಲ್ಲಿ ಸಹ ವಿಧಿಗಳು ಕಂಡುಬರ್ತವೆ, ಅದು ಸಹ ಈ ಒಂದು ಭಾಗಗಳ ಅಡಿಯಲ್ಲೇ ಕಂಡುಬರ್ತವೆ. ಓಕೆ, ಸೊ ಮೀನ್ಸ್ ಈ ಒಂದು ಮೊದಲನೇ ಭಾಗ ಏನಂತ ಹೇಳ್ತಿತ್ತು, ಈ ಒಂದು ಸಂಘ ಮತ್ತು ಅದರ ಪ್ರದೇಶಗಳ ಬಗ್ಗೆ ಹೇಳ್ತಾ ಇತ್ತು ಅಲ್ವಾ. ಸೊ ಆ ಒಂದು ಸಂಘ ಮತ್ತು ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥ ಮೊದಲನೇ ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತವೆ ಅಂದರೆ 1 ರಿಂದ 4 ವಿಧಿಗಳು ಕಂಡುಬರ್ತವೆ. ಇದನ್ನು ಕೇಳಿದಾನೆ ಎಕ್ಸಾಮಲ್ಲಿ, ಅದನ್ನು ಕೇಳ್ತಾನೆ, 1ನೇ ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತವೆ ಸರ್, 2ನೇ ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತವೆ ಸರ್. ಹಾಗಾದರೆ ಎಲ್ಲ ಸಹ ಕೇಳ್ತಾನೆ? ಎಲ್ಲ ಸಹ ಕೇಳಲ್ಲ. 1ರಿಂದ ನಿಮಗೆ ಮಿನಿಮಮ್ ಕನಿಷ್ಠ ಅಂದರೆ ಎಲ್ಲೂ ಸಹ 1ನೇ ಕೇಳ್ತಾನೆ, 2ನೇ ಕೇಳ್ತಾನೆ, 3ನೇ ಕೇಳ್ತಾನೆ, 4ನೇ ಕೇಳ್ತಾನೆ, 5ನೇ ಕೇಳ್ತಾನೆ, 6ನೇ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ 7ನೇ ಕೇಳಲ್ಲ, 8ನೇ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ್ದು ಕೇಳ್ತಾನೆ ಅಂದರೆ 9 ಕೇಳ್ತಾನೆ, 10 ಕೇಳ್ತಾನೆ, 11 ಕೇಳ್ತಾನೆ. 9, 10 ಅಲ್ಲ, 11 9, 9A, 9B. ಓಕೆ, 9A, 9B. ಆ್ಯಂಡ್ ದೆನ್ ನೆಕ್ಸ್ಟ್ 14ನೇ ಭಾಗದ ಬಗ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಭಾಗದ ಬಗ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 20ನೇ ಭಾಗದ ಬಗ್ಗೆ ಕೇಳ್ತಾನೆ. ಓಕೆ, ಸೊ ಎಷ್ಟು ವಿಧಿಗಳಿದ್ದಾವೆ ಅಂತ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಅಷ್ಟೇ, ಅದನ್ನೇನಿಲ್ಲ, ಸಿಂಪಲ್ ಇದೆ, ನಿಮ್ಗೆ ಹೇಳ್ತೇನೆ. ಸೊ ಇಲ್ಲಿ ಮೊದಲನೇ ಒಂದು ಆರ್ಟಿಕಲ್ ಏನು ಹೇಳುತ್ತೆ? ಓಕೆ, ಏನು ಹೇಳುತ್ತೆ ಸರ್ ಈ ಒಂದು ಮೊದಲನೇ ಆರ್ಟಿಕಲ್? ಇದು ಹೇಳೋದು ನಮ್ಮ ಭಾರತ ಒಂದು ರಾಜ್ಯಗಳ ಸಂಘವಾಗಿದೆ ಅಂತ ಹೇಳಿದ್ದಾನೆ. ಓಕೆ, ಏನಂತ ಹೇಳಿದಾನೆ, ನಮ್ಮ ಭಾರತ ಒಂದು ರಾಜ್ಯಗಳ ಸಂಘವಾಗಿದೆ. ನಿಮ್ಗೆ ಆಪ್ಷನ್ ಕೊಡ್ತಾನೆ, ನಮ್ಮ ಭಾರತವು ರಾಜ್ಯಗಳ ಸಂಘವಾಗಿದೆ, ನಮ್ಮ ಭಾರತವು ಈ ಕೇಂದ್ರಾಡಳಿತ ಪ್ರದೇಶಗಳ ಸಂಘವಾಗಿದೆ, ನಮ್ಮ ಭಾರತವು ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯಗಳ ಸಂಘವಾಗಿದೆ, ನಮ್ಮ ಭಾರತ ಈ ಸಂಯುಕ್ತಗಳ ಸಂಘವಾಗಿದೆ ಅಂತ ಕೊಡ್ತಾನೆ. ಯಾವುದು ಹಾಕ್ತೀರಾ ಅದರಲ್ಲಿ ಆಪ್ಷನ್ ನೀವು? ಸರ್, ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯಗಳ ಒಂದು ಸಂಘವಾಗಿದೆ ಅಂತ. ರಾಂಗ್ ಅಲ್ಲ, ಯಾಕಂದರೆ 1ನೇ ವಿಧಿಯಲ್ಲಿ ಅಧಿಕೃತವಾಗಿ ಮೆನ್ಷನ್ ಮಾಡಿದ್ದಾನೆ ಸರ್, ಏನಂತ, ಜಸ್ಟ್ ರಾಜ್ಯಗಳ ಸಂಘವಾಗಿದೆ ಅಂತ ಮೆನ್ಷನ್ ಮಾಡಿದ್ದಾನೆ. ಮೀನ್ಸ್ ಇದು ಏನಿದೆ ಅಲ್ವಾ, ಕೇಂದ್ರಾಡಳಿತ ಪ್ರದೇಶಗಳು, ದ್ಯಾಟ್ಸ್ ಇಲ್ಲಿಗಲ್ ಇನ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡ್ಕೊ ಅಂತ ಹೇಳೇ ಇಲ್ಲ ಅವರು. ಓಕೆ, ಸಮ್ ಎಮರ್ಜೆನ್ಸಿ ಟೈಮಲ್ಲಿ ಇದ್ದ ಮ್ಯಾಕ್ಸಿಮಮ್ ಅಂದರೆ ಒಂದು 2 ವರ್ಷದವರೆಗೂ ಮಾತ್ರ ನೀನು ಅದನ್ನ ಇಟ್ಕೋ, ಮತ್ತು ಅದಕ್ಕೆ ನೀನು ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳುತ್ತೆ. ಓಕೆ, ಸೊ ಬಟ್ ಅಲ್ಲಿ ಹೇಳಿಲ್ಲ, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಜಾಸ್ತಿ ಮೆನ್ಷನ್ ಮಾಡಿಲ್ಲ, ನೀನು ಇಟ್ಕೊಳ್ಬಹುದು ನೀನು ಕೇಂದ್ರ ಅಂತ. ಓಕೆ, ಬಟ್ ಇವರು ಅವರ ಒಂದು ಅಧಿಕಾರದ ಸಲುವಾಗಿ ಆ್ಯಂಡ್ ದೆನ್ ಅವರ ಮೋಜು ಮಸ್ತಿನ ಸಲುವಾಗಿ ಕೆಲವರು ಇಟ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 2ನೇ ಒಂದು ವಿಧಿ ಏನಂತ ಹೇಳುತ್ತೆ ಅಂದರೆ ಒಂದು ಹೊಸ ರಾಜ್ಯಗಳನ್ನು ಸೇರಿಸುವ ಅಧಿಕಾರ ಅಂತ ಹೇಳುತ್ತೆ. ಮೀನ್ಸ್ ಏನು ಸರ್ ಈ ಒಂದು ಹೊಸ ರಾಜ್ಯಗಳನ್ನು ಸೇರಿಸುವ ಅಧಿಕಾರ? ಇವಾಗ ನಮ್ಮ ಭಾರತ ಇದೆಯಲ್ವಾ, ಓಕೆ, ಚೆನ್ನಾಗಿ ತೆಗಿಯಲ್ಲ ನಾನು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮ ಭಾರತ ಇದೆ ಇದು. ಓಕೆ, ಸೊ ಈ ನಮ್ಮ ಭಾರತ ಇದೆ, ಸೊ ಇಲ್ಲಿ ನಮ್ಮ ಪಾಕಿಸ್ತಾನ ಸಹ ಇದೆ. ಓಕೆ, ಸೊ ಈ ಒಂದು ನಾಯಿ ಶೇಪಲ್ಲಿ ಒಂದು ಪಾಕಿಸ್ತಾನ ಇದೆ. ಈ ಒಂದು ಪಾಕಿಸ್ತಾನದ ಯಾವುದೇ ಒಂದು ಪ್ರದೇಶವನ್ನು ಗೆದ್ವಿ ಅಂತ ಅಂದ್ಕೊಳ್ಳಿ, ಆ ಒಂದು ಗೆದ್ದು ನಮ್ಮ ಭಾರತಕ್ಕೆ ಸೇರಿಸ್ಕೊಳ್ತೀವಿ. ಹಾಗೆ ಈ ಒಂದು ಕರಾಚಿಯನ್ನು ಗೆದ್ವಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕರಾಚಿಯನ್ನು ನಾವು ಗೆದ್ವಿ ಸರ್, ಕರಾಚಿಯನ್ನು ಗೆದ್ಕೊಂಡು ನಮ್ಮ ಇಂಡಿಯಾಗೆ ಸೇರ್ಪಡೆ ಮಾಡ್ಕೊಂಡ್ವಿ. ಹಾಗಾದರೆ ಈ ಒಂದು ಕರಾಚಿಗೆ ನಾವು ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು ಅಲ್ವಾ. ಸೊ ಆ ಒಂದು ಕರಾಚಿಗೆ ರಾಜ್ಯದ ಸ್ಥಾನಮಾನವನ್ನು ನಾವು ಆರ್ಟಿಕಲ್ 2ರ ಅಡಿಯಲ್ಲಿ ನೀಡ್ತೀವ, 3ರ ಅಡಿಯಲ್ಲಿ ನೀಡ್ತೀವಿ ಅಂತ ಕೇಳಿದ್ರೆ 2ರ ಅಡಿಯಲ್ಲಿ ನೀಡ್ತೀವಿ. ಯಾಕೆಂದರೆ ನಮ್ಮ ಭಾರತ ಭೂಪ್ರದೇಶದಲ್ಲಿ ಇಲ್ಲಿವರೆಗೆ ಅದು ಇರಲಿಲ್ಲ, ಇವಾಗ ಸೇರ್ಪಡೆ ಆಗಿದೆ. ಸೊ ಅದಕ್ಕೆ ನಾವು ಹೊಸ ರಾಜ್ಯಗಳ ಸೇರ್ಪಡೆಯನ್ನು ಅಧಿಕಾರ ಯಾವುದೋ ವಿಧಿ ಅಡಿಯಲ್ಲಿ ಇಟ್ಟಿದ್ದೀವಿ ಅಂತಂದರೆ 2ನೇ ವಿಧಿ ಅಡಿಯಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ದೆನ್ ಸರ್ ಇವಾಗ
ಆಂಧ್ರ ಪ್ರದೇಶ ಇದೆ. ಆಂಧ್ರ ಪ್ರದೇಶವನ್ನು 2014ರಲ್ಲಿ 2014 ಜೂನಲ್ಲಿ 2 ಭಾಗ ಮಾಡಿದ್ರು. ಮೇಲೆ ಒಂದು ಭಾಗ, ಕೆಳಗಡೆ ಒಂದು ಭಾಗ. ಕೆಳಗಡೆ ಆಂಧ್ರ ಪ್ರದೇಶ ಮಾಡಿದ್ರೆ, ಮೇಲ್ಗಡೆ ತೆಲಂಗಾಣ ಮಾಡಿದ್ರು. ಹಾಗಾದ್ರೆ ಯಾವ ಒಂದು ವಿಧಿಯಡಿಯಲ್ಲಿ ಹೊಸ ರಾಜ್ಯ ರಚನೆ ಮಾಡಿದ್ರು ಸರ್ ಇದು ಅಂತ ಕೇಳಿದ್ರೆ, 3ನೇ ಒಂದು ವಿಧಿಯಡಿಯಲ್ಲಿ ಇದನ್ನು ಹೊಸ ರಾಜ್ಯವಾಗಿ ರಚನೆ ಮಾಡ್ತಾರೆ. ಹಾಗಾದ್ರೆ ಸರ್ ಇಲ್ಲಿ ಹೆಸರು ಬದಲಾವಣೆ ಅಂತ ಸಹ ಇದೆಯಲ್ಲ? ಹೌದು. ಈ ಒಂದು ಕೇರಳವನ್ನು ಕೇರಳಂ ಅಂತ ಬದಲಾವಣೆ ಮಾಡಿದ್ರು. ಗೊತ್ತಾ ನಿಮಗೆ? ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಹೇಳ್ತೀನಿ ಇದನ್ನು. ಓಕೆ, ಹೇಳಿದ್ದೀನಿ ಅನ್ಸುತ್ತೆ. ಓಕೆ, ಸೊ ಅಲ್ಲಿ ಹೆಸರು ಬದಲಾವಣೆ ಮಾಡಿದರು. ಯಾವುದು? ಕೇರಳ ಇದ್ದದ್ದು ಕೇರಳಂ ಅಂತ ಮಾಡಿದರು ಅಲ್ವಾ? ಮಾಡಿದ್ರಲ್ವಾ? ಸೊ ಅದನ್ನು ಮಾಡಿರ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 3ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಮೇಲಿನ ಎಲ್ಲ ಒಂದು ಕಾನೂನುಗಳ ತಿದ್ದುಪಡಿ ಅಲ್ಲ, ಈ ಒಂದು ಮೇಲಿನ ಎಲ್ಲ ಒಂದು ವಿಧಿಗಳೇನಿದಾವಲ್ಲ, ಇದ್ರ ಬಗ್ಗೆ ಒಂದು ತಿದ್ದುಪಡಿ ಮಾಡುವ ಅಧಿಕಾರ ಎಲ್ಲದರ ಬಗ್ಗೆ ಒಂದು 4ನೇ ವಿಧಿ ಹೇಳುತ್ತೆ. ಓಕೆ, ಸೊ ನೀವು ಇಲ್ಲಿ ಮೇನ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ 2 ಆರ್ಟಿಕಲ್, ಇವೆರಡು ಆರ್ಟಿಕಲ್ ಬೇರೆ. ಯಾಕಂದರೆ ಇವೆರಡು ಕನ್ಫ್ಯೂಷನ್ ಮಾಡ್ತವೆ ಅಂತ ಈ ಕನ್ಫ್ಯೂಷನ್ ಮಾಡೋಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 5ರಿಂದ 11ರವರೆಗೆ ಈ ಪೌರತ್ವದ ಬಗ್ಗೆ ಹೇಳತಕ್ಕಂಥ ವಿಧಿಗಳು ಕಂಡುಬರ್ತವೆ. ಓಕೆ, ಸೊ 5ನೇದು ಏನು ಹೇಳುತ್ತೆ, 11ನೇದು ಏನು ಹೇಳುತ್ತೆ ಅಂದರೆ ನಮಗೆ ಗೊತ್ತಿರಬೇಕು. ಏನೇನು? ಪ್ರಾರಂಭದ ಪೌರತ್ವ ಮೀನ್ಸ್ 1950 ಜನವರಿ 26 ಸಮಯದಲ್ಲಿ ಈ ಒಂದು ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ಸಮಯದಲ್ಲಿ ಈ ನಮ್ಮ ಭಾರತೀಯರ ಪೌರತ್ವದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 5ನೇ ವಿಧಿ. 6ನೇದು ಏನಂತ ಹೇಳುತ್ತೆ, ಪಾಕಿಸ್ತಾನದಿಂದ ಬಂದವರ ಹಕ್ಕು ಬಗ್ಗೆ ಹೇಳುತ್ತೆ. ಫಸ್ಟ್ ಏನು ಗೊತ್ತಾ, ನಮ್ಮ ಲೈಫಲ್ಲಿ ನಾವು ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು ಅಂದರೆ ನಮ್ಮ ಲೈಫಿಗೆ ಎಂಟ್ರಿ ಆದವ್ರ ಬಗ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು. ಸೆಕೆಂಡ್ ನಾವು ಯೋಚನೆ ಯಾರ ಬಗ್ಗೆ ಮಾಡಬೇಕು ಅಂದರೆ ನಮ್ಮಿಂದ ಹೋದವ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಸಂವಿಧಾನದಲ್ಲೂ ಅದನ್ನೇ ಮಾಡಿದ್ದಾರೆ. ಫಸ್ಟ್ ನಮಗೆ ಇಂಡಿಯಾಗೆ ಬಂದವ್ರ ಬಗ್ಗೆನೇ ನಿಮ್ಗೆ ಆರ್ಟಿಕಲ್ 6ನೇದು ಹೇಳುತ್ತೆ, ಆ್ಯಂಡ್ ದೆನ್ ಇಲ್ಲಿಂದ ಹೋದವ್ರದ್ದು 7ನೇದರಲ್ಲಿ ಹೇಳುತ್ತೆ. ಓಕೆ, ಕನ್ಫ್ಯೂಷನ್ ಆಗ್ತದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನು. ಓಕೆ, ಸೊ ಕನ್ಫ್ಯೂಷನ್ ಆಗ್ತದೆ, ಕನ್ಫ್ಯೂಷನ್ ಮಾಡ್ಕೊಳ್ತೀರ ಇದನ್ನು. 5ನೇದು 6ನೇದು ಹೋಗಿದಾರಾ ಅಥವಾ 7ನೇದು ಹೋಗಿದಾರಾ? 5ನೇದು ಅಂತ ನೀವು ಬಿಟ್ಬಿಟ್ಟಿರ್ತೀರಾ, ಯಾಕಂದರೆ ಅದರ ಪ್ರಾರಂಭದ ಪೌರತ್ವ ಇದೆ ಸರ್ ಅಂತ. ಬಟ್ 6ನೇದು 7ನೇದಲ್ಲಿ ಕನ್ಫ್ಯೂಷನ್ ಆಗ್ತೀರಾ. ಸಿಂಪಲ್, ದ ಲೈಫ್ ಲಾಜಿಕ್ ಏನು, ಬಂದವ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಿ, ಹೋದವ್ರ ಬಗ್ಗೆ ನಂತರ ಯೋಚನೆ ಮಾಡಿ ಅಂತ. ಸೊ ಸಂವಿಧಾನ ಸಹ ನಮಗೆ ಅದನ್ನೇ ಹೇಳ್ಕೊಡುತ್ತೆ ಇಂಡೈರೆಕ್ಟ್ಲಿ. ಓಕೆ, ಸೊ ಆ್ಯಂಡ್ ದೆನ್ ಪಾಕಿಸ್ತಾನಕ್ಕೆ ಹೋದವರ ಸ್ಥಿತಿ ಆ್ಯಂಡ್ ದೆನ್ ಅವರ ಒಂದು ಪೌರತ್ವದ ಬಗ್ಗೆ ಹೇಳುತ್ತೆ ಯಾವುದು, ಈ ಒಂದು 7ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಿದೇಶದಲ್ಲಿರ್ತಕ್ಕಂತಹ ಭಾರತೀಯರು ವಿದೇಶದಲ್ಲಿದ್ದಾರೆ. ಓಕೆ, ಸೊ ಆ ಒಂದು ಭಾರತೀಯರ ಒಂದು ಪೌರತ್ವದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 8ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು 8ನೇ ವಿಧಿ. ಅದನ್ನು ಇತರ ದೇಶದ ಪೌರತ್ವದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಒಂದು 9ನೇ ವಿಧಿ ಅಂತ ಹೇಳ್ತೀವಿ. ಯಾವುದು? ಈ ಬೇರೆ ದೇಶದ ಪೌರತ್ವವನ್ನು ಹೊಂದಿರ್ತಾರೆ, ಸೊ ನಮ್ಮ ಭಾರತದ ಪೌರರು ಅಲ್ಲ ಅಂತ ಹೇಳೋದು ಯಾವುದು ಅಂದರೆ ಒಂದು 9ನೇ ವಿಧಿ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಪೌರತ್ವ ಏನಿದೆ ಅಲ್ವಾ, ಆ ಒಂದು ಸಿಟಿಸನ್ಶಿಪ್ ಮುಂದುವರಿಕೆ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು 10ನೇ ವಿಧಿ. ಆ್ಯಂಡ್ ದೆನ್ 11ನೇದು ಯಾವುದು ಅಂದರೆ ಒಂದು ಸಂಸತ್ತಿನ ಅಧಿಕಾರ ಈ ಒಂದು ಪೌರತ್ವಕ್ಕೆ ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಂತ. ಆ್ಯಂಡ್ ದೆನ್ ಪೌರತ್ವ ಕಾಯ್ದೆ ಬಂದಿರೋದು ಯಾವಾಗ ಸರ್? 1955ರಲ್ಲಿ ಪೌರತ್ವ ಕಾಯ್ದೆ ಬಂದಿದೆ. ಆ್ಯಂಡ್ ದೆನ್ ಈ ಒಂದು ಪೌರತ್ವ ಕಾಯ್ದೆಯನ್ನು ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತೀವಿ. ಸೊ ಇದು ಟೋಟಲಿ 6 ಬಾರಿ ತಿದ್ದುಪಡಿ ಆಗಿದೆ. ಆ್ಯಂಡ್ ರೀಸೆಂಟ್ ತಿದ್ದುಪಡಿ ಆಗಿರೋದು 2019ರಲ್ಲಿ. ಬಹತ್ತೆಲ್ಲ ದಂಗ ಎಲ್ಲ ಆಯ್ತಲ್ವಾ, ನೋಡಿದ್ರಲ್ವಾ? ಪ್ರೊಟೆಸ್ಟ್ ಎಲ್ಲ ಆಯಿತು. ದಂಗ ಅಂತ ಅಲ್ಲ, ಅದು ಆ್ಯಕ್ಚುಲಿ ಪ್ರೊಟೆಸ್ಟ್. ಬಟ್ ಈ CAA ಆ್ಯಕ್ಟ್ ಏನಿದೆ ಅಲ್ವಾ, ದಿಸ್ ಇಸ್ ದ ಗುಡ್ ಆ್ಯಕ್ಟ್. ಓಕೆ, ಸೊ ಇವನ್ ಕೇಂದ್ರ ಸರ್ಕಾರಕ್ಕೆ ಅವ್ರು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳಿಗೆ ಬೈಯೋದು ಒಂದು ಕಡೆ ಅಂದಾಗಿದ್ದೀರ. ಬಟ್ ಈ ಒಂದು ಆ್ಯಕ್ಟ್ ಅಂತಂದಿರಲ್ವಾ, ಇದು ನಿಜವಾಗ್ಲೂ ಸಹ ದ ಬೆಸ್ಟ್ ಆ್ಯಕ್ಟ್ ಇದು ತಂದಿರತಕ್ಕಂಥದ್ದು. ದ ಲಾಸ್ಟ್ ಒಂದು 10 ವರ್ಷದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಮೀನ್ಸ್ ಈ ಒಂದು ನೆಕ್ಸ್ಟ್ ಆರ್ಟಿಕಲ್ಗಳು ಏನು, ಈ ಒಂದು 12ರಿಂದ 35 ಆರ್ಟಿಕಲ್ ಏನು ಹೇಳುತ್ತೆ ಅಂತ. ಓಕೆ, ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಸೊ ಇದನ್ನು ಜಾಸ್ತಿ ಟೈಮ್ ಕೇಳಿದಾರೆ. ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರ್ತಕ್ಕಂಥ ಆರ್ಟಿಕಲ್ಗಳು ಎಷ್ಟು ಅಂತ. ಸೊ ಇಲ್ಲಿಂದ ಇಲ್ಲಿವರೆಗೆ ಅಂತ 12ರಿಂದ 35 ಅಂತ. 12ರಿಂದ 35 ಏನು ನಿಮಗೆ ಇಲ್ಲಿ ರಾಜ್ಯಗಳ ವ್ಯಾಖ್ಯಾನದ ಬಗ್ಗೆ ಹೇಳುತ್ತೆ. ಯಾವುದು? 12ನೇದು. ಆ್ಯಂಡ್ ದೆನ್ 12 ಮೂರಲೇ ಎಷ್ಟು? 36. 12 ಮೂರಲೇ 36 ಅಂದರೆ ಈ ಒಂದು 12 ಮತ್ತು 36 ವಿಧಿ ಏನಿದೆ ಅಲ್ವಾ, ಎರಡು ಸಹ ಸೇಮ್ ಹೇಳುತ್ತವೆ. ಮೀನ್ಸ್ ಏನು, ಇದು ಸಹ ರಾಜ್ಯದ ವ್ಯಾಖ್ಯಾನದ ಬಗ್ಗೆ ಹೇಳುತ್ತೆ, ಆ್ಯಂಡ್ ದೆನ್ ಅದು ಸಹ ರಾಜ್ಯದ ವ್ಯಾಖ್ಯಾನದ ಬಗ್ಗೆ ಹೇಳ್ತೇನೆ ನಿಮಗೆ. ಇಲ್ಲಿ ತೋರಿಸ್ಲಾ? ಓಕೆ ಇಲ್ಲಿ ನೋಡಿ, ರಾಜ್ಯ ಎಂಬ ಪದದ ವ್ಯಾಖ್ಯಾನ ಇದೆ ಅಂತ ಭಾಗ 3ರಂತೆ ಅಲ್ವಾ? ಸೇಮ್ ಇದೆಯಲ್ವಾ? ಸೊ ಸೇಮ್ ಇದೆ. ಮೀನ್ಸ್ ಯಾವ 2 ವಿಧಿಗಳು ಮೀನ್ಸ್ ಸೇಮ್ ಇದ್ದಾವೆ ಅಥವಾ ದ ಟ್ವಿನ್ ಇದ್ದಾವೆ ಅಂತ ನಿಮಗೆ ಹೇಳ್ಬೋದು, ಅಥವಾ ಇಲ್ಲಾಂದರೆ ಯಾವುದು ಕಾಪಿ ಪೇಸ್ಟ್ ಆಗಿದ್ದಾವೆ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗಿದೆ ಸರ್ 12 ಮೂರಲೇ 36 ಮೀನ್ಸ್ 12ನೇದು ಒಂದು ಆ್ಯಂಡ್ ದೆನ್ 36ನೇದು ಒಂದು ಅಂತ. ಆ್ಯಂಡ್ ನೆಕ್ಸ್ಟ್ ಈ ಒಂದು 13ನೇದು ಏನಂತ ಹೇಳುತ್ತೆ, ಈ ಹಕ್ಕುಗಳಿಗೆ ಮೀನ್ಸ್ ಈ ಒಂದು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಕಾನೂನು ಅಮಾನ್ಯ ಅಂತ ಹೇಳುತ್ತೆ. ಓಕೆ, ಮೀನ್ಸ್ ನಮ್ಮ ಈ ಒಂದು ಮೂಲಭೂತ ಹಕ್ಕುಗಳಿಗೆ ನ್ಯಾಯಸಮ್ಮತವಾಗಿದ್ದಾವೆ ಅಂತ ಹೇಳ್ತಕ್ಕಂಥ ವಿಧಿಯೇ ಒಂದು 13ನೇದು ಅಂತ ಹೇಳ್ತೀವಿ ನಾವು. ಮೀನ್ಸ್ ಇವಾಗ ಈ ಒಂದು ಮೂಲಭೂತ ಹಕ್ಕುಗಳು ಯಾವುದು? ಅಸ್ಪೃಶ್ಯತೆ ರದ್ದು ಅಂತ ಇದೆ. ಸೊ ಮೀನ್ಸ್ ಅಸ್ಪೃಶ್ಯತೆಯನ್ನು ಉಂಟು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಕಾಯ್ದೆ ಬಂತ, ಆ ಒಂದು ಕಾಯ್ದೆ ಮಾನ್ಯವೇ ಅಲ್ಲ ಅಂತ ಹೇಳ್ತೀವಿ. ಯಾವುದೇ ಒಂದು 13ನೇ ವಿಧಿ. ಆ್ಯಂಡ್ ದೆನ್ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಒಂದು ಕಾಯ್ದೆ ಬಂತ, ಆ ಒಂದು ಕಾಯ್ದೆಯೇ ಅಲ್ಲ ಅಂತ ಹೇಳುತ್ತೆ, ಅದು ಅಮಾನ್ಯ ಅಂತ ಹೇಳುತ್ತೆ. ಯಾವುದು? ಒಂದು 13ನೇ ವಿಧಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 14ನೇದು ಏನಂತ ಹೇಳುತ್ತೆ, ಸಮಾನತೆಗಳ ಹಕ್ಕು ಅಂತ ಹೇಳುತ್ತೆ. ಹೌದು, ಇರಬಹುದೇನೋಪ್ಪ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಭೇದ ಭಾವ ನಿಷೇಧದ ಬಗ್ಗೆ ಹೇಳುತ್ತೆ, ಜಾತಿ, ಧರ್ಮ, ಲಿಂಗತ್ವ ಆ್ಯಂಡ್ ದೆನ್ ಆ ಒಂದು ಪ್ರದೇಶ. ಸೊ ಈ ಎಲ್ಲ ಒಂದು 5 ವಿಷಯಗಳ ಮೇಲೆ ಭೇದ ಭಾವ ಮಾಡೋದಿಲ್ಲ ಅಂತ ಹೇಳುತ್ತೆ. ಓಕೆ, ಭೇದ ಭಾವ ನೀನು ಮಾಡಬಾರ್ದು ಅಂತ ಹೇಳುತ್ತೆ ಒಬ್ಬ ಸಿಟಿಜನ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತ ಹೇಳುತ್ತೆ. ಹೌದಾ? ಓಕೆ, ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡುತ್ತೆ. ಆ್ಯಂಡ್ ದೆನ್ ನಿಮ್ಗೆ ಗೊತ್ತಿರಲಿ 16 ಸಬ್ ಆರ್ಟಿಕಲ್ 4ರಲ್ಲಿ ರಿಸರ್ವೇಷನ್ ಬಗ್ಗೆ ಹೇಳುತ್ತೆ. ಓಕೆ, ಬಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ರಿಸರ್ವೇಷನ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್.
ಅದನ್ನು ಇವತ್ತು ಸಹ ತೆಗಿಬೋದು, ನಾಳೆ ಸಹ ತೆಗಿಬೋದು. ಓಕೆ, ದ ಕರೆಕ್ಟ್ ರೂಲರ್ ಯಾವಾಗ ನಮ್ಮ ಇಂಡಿಯಾಗೆ ಬರ್ತಾನೆ ಆ್ಯಂಡ್ ದೆನ್ ಯಾವಾಗ ಆತ ಸಂಪೂರ್ಣವಾಗಿ ಈ ಒಂದು ಅಸ್ಪೃಶ್ಯತೆಯನ್ನು ತೆಗೆದು ಹಾಕ್ತಾನೆ, ಆ ತೆಗೆದು ಹಾಕಿದ ನೆಕ್ಸ್ಟ್ ಸೆಕೆಂಡ್ಗೆ ಇದು ಸಹ ತೆಗೆದು ಹಾಕ್ಬೋದು. ಓಕೆ, ಬಿಕಾಸ್ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಸಹ ಅಸ್ಪೃಶ್ಯತೆ ಕಂಡು ಬರುತ್ತೆ ನಿಮಗೆ. ಲೈಕ್ ಇವಾಗ ನೀವು ಯು ಪಿಯಲ್ಲಿ ಹೋಗಿ, ರಾಜಸ್ಥಾನದಲ್ಲಿ ಹೋಗಿ, ಆ್ಯಂಡ್ ದೆನ್ ಇವನ್ ನಮ್ಮ ಕರ್ನಾಟಕದಲ್ಲೇ ಸಮ್ ಪ್ರದೇಶಗಳಲ್ಲಿ ಇದೆ. ಓಕೆ, ಬಟ್ ಇದನ್ನು ಹೇಗೆ ಮಾಡಬೇಕು ಅಂದರೆ, ಓಕೆ ಬಿಡಿ, ಅದನ್ನು ಬೇರೆ ಯಾವಾಗಾದರೂ ಮಾತಾಡುವ, ಬಟ್ ಇದನ್ನು ನೋಡ್ಕೊಳ್ಳೋಣ, ಟೈಮ್ ಇಲ್ಲ. ಸೊ ಇಲ್ಲಿ ಏನು ಅಂತಂದರೆ, ಈ ಒಂದು ಉದ್ಯೋಗದಲ್ಲಿ ಸಮಾನ ಅವಕಾಶ ಇದು ನೆನ್ಪಿಟ್ಕೊಳ್ಳಿ. ಯಾವುದು ಈ ಒಂದು 16ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ 17 ಏನಂತ ಹೇಳುತ್ತೆ, ಈ ಒಂದು ಅಸ್ಪೃಶ್ಯತೆ ರದ್ದತೆ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಈ ಒಂದು 18 ಏನಂತ ಹೇಳುತ್ತೆ. ಸರ್ 18 ಮತ್ತೆ ಯಾಕೆ ನೀವು ಒಂದು ಕಿಂಗ್ ಕೊಹ್ಲಿನೇ ಬರ್ತಾನೆ ನೋಡಿ, ಕಿಂಗ್ ಕೊಹ್ಲಿ ಆತನ ಆಧಾರ್ ಕಾರ್ಡಲ್ಲಿ ಏನಾದರೂ ಕಿಂಗ್ ಕೊಹ್ಲಿ ಅಂತ ಹಾಕೊಳ್ತೀನಿ ಅಂತ ಹೇಳಿದ್ರೆ ಆತನ ಮೇಲೆ ಫಸ್ಟ್ ಕೇಸ್ ಆಗುತ್ತೆ. ಬಿಕಾಸ್ ಯಾಕಂದರೆ ಆತ ಯಾವುದೇ ಒಂದು ಬಿರುದುಗಳನ್ನು ಆತನ ಹೆಸರು ಮುಂದೆ ಅಥವಾ ಆತನ ಹೆಸರಿನಿಂದ ಹಾಕೊಳ್ಳೋ ಹಾಗಿಲ್ಲ ಅಂತ. ಬಟ್ ಆತ ಜಸ್ಟ್ ಏನು ಹಾಕಬೇಕು, ವಿರಾಟ್ ಕೊಹ್ಲಿ ಅಂತಲೇ ಹಾಕೊಳ್ಬೇಕು. ಮೀನ್ಸ್ ಆತನ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದಂದರೆ, ಒಂದು ಪಟ್ಟ ಪದವಿಯ ರದ್ದತಿಯ ಬಗ್ಗೆ ಒಂದು 18ನೇ ವಿಧಿ ಹೇಳುತ್ತೆ. ಓಕೆ, ಸೊ ಒಂದು ಟ್ರಿಕ್ ಏನೋ, ಸಿಂಪಲ್ ಟ್ರಿಕ್ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಅಂತ ನೆಕ್ಸ್ಟ್ ಈ ಒಂದು 19ನೇ ಏನಂತ ಹೇಳುತ್ತೆ, ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ಇವಾಗ ವಾಕ್ ಸ್ವಾತಂತ್ರ್ಯ. ಇವಾಗ ನಾನು ಮಾತಾಡ್ತಿದ್ದೀನಿ, ನ್ಯೂಸಲ್ಲಿರೋರೆಲ್ಲ ಅಷ್ಟು ಸುಳ್ಳು ಮಾತಾಡ್ತಾರೆ. ಸೊ ಮೀನ್ಸ್ ಅಷ್ಟೆಲ್ಲ ಸಹ ಮಾತಾಡೋಕ್ಕೆ, ಆ್ಯಂಡ್ ದೆನ್ ನಾನು ಇವಾಗ ಒಂದು ಸತ್ಯ ಮಾತಾಡ್ತೀನಿ, ಆ್ಯಂಡ್ ದೆನ್ ನಿಮಗೆ ಬಂದಾಗ ನೀವು ಮಾತಾಡ್ತೀರಾ, ಆ್ಯಂಡ್ ದೆನ್ ನ್ಯೂಸ್ ಅವರು ಬಂದಾಗ ಅವ್ರು ಮಾತಾಡ್ತಾರೆ, ಆ್ಯಂಡ್ ದೆನ್ ಈ ಒಂದು ನ್ಯೂಸ್ ಪೇಪರ್ ಇದ್ದಾರಲ್ವ ಅವ್ರಿಗೆ ಬೇಕಾದ ಹಾಗೆ ಅವ್ರು ಬರೀತಾರೆ. ಸೊ ಎಲ್ಲ ಒಂದು ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು ಹೇಳಿರ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 19ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಇದರಲ್ಲಿ ಸಂಘಗಳನ್ನು ಸ್ಥಾಪಿಸುವ ಅಧಿಕಾರ ಹೇಳಿದೆ. ಓಕೆ, ನೀವಾಗ ಯಾವುದೋ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತೀರಾ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂತ, ಆ ಒಂದು ಸಂಘದ ಬಗ್ಗೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂದರೆ ಒಂದು 19ನೇ ವಿಧಿ ಅಂತ ಹೇಳ್ತೀವಿ. ಅಂದರೆ ನೀವು ಒಂದು ಅಪರಾಧಿಗಳಿಗೆ ರಕ್ಷಣೆ, ಅಪರಾಧಿ ಮತ್ತು ಆರೋಪಿಯನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಇಲ್ಲಿ ಏನು ಹೇಳ್ತಿದ್ದೀನಿ, ಅಪರಾಧಿಗಳ ರಕ್ಷಣೆಗಳು ಅಂತ ಹೇಳ್ತಿದ್ದೀನಿ. ಅಪರಾಧಿ ಅಂತಂದರೆ ಈತ ಎಕ್ಸ್ ಅನ್ನೋ ವ್ಯಕ್ತಿ ವಾಯಿಗೆ ಕೊಲೆ ಮಾಡಿದ್ದಾನೆ, ಸರಿನಾ? ಸೊ ಕೊಲೆ ಮಾಡಿದ್ದಾನೆ, ಈತನಿಗೆ ಜಡ್ಜ್ ಹೇಳ್ತಾನೆ ನೀನೇ ಕೊಲೆ ಮಾಡಿದ್ಯಾ, ಇದು ಸಾಕ್ಷಿಯಿಂದ ಪ್ರೂವ್ ಆಗಿದೆ ಅಂತ. ಈತ ಏನಾಗ್ತಾನೆ, ಅಪರಾಧಿ ಆಗ್ತಾನೆ. ಆ್ಯಂಡ್ ದೆನ್ ಎಕ್ಸ್ ಅನ್ನೋ ವ್ಯಕ್ತಿ ವಾಯ್ ಅನ್ನೋ ವ್ಯಕ್ತಿ ಮೇಲೆ ಕೊಲೆ ಮಾಡಿದಾರ ಸರ್ ಅಂತ ಜಡ್ಜ್ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಸೊ ಈತ ಏನಿರ್ತಾನೆ, ಆರೋಪಿ ಆಗಿರ್ತಾನೆ ಅಂಟಿಲ್ ಜಡ್ಜ್ ಹೇಳೋವರೆಗೂ. ಓಕೆ, ಸೊ ಆರೋಪಿ, ನನ್ನ ಮೇಲೆ ಯಾವುದೋ ಒಂದು ಆರೋಪ ಬಂದಿದೆ ಅಂದರೆ ನಾನು ಆರೋಪಿ, ನಾನು ಅಪರಾಧಿ ಅಲ್ಲ. ಓಕೆ, ಆರೋಪಿಗೆ ಅಪರಾಧಿಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಈ ನ್ಯೂಸ್ ಅವ್ರಿಗಂತೂ ಗೊತ್ತೇ ಇಲ್ಲ. ಅಪರಾಧಿ ನಂಬರ್ 1, ಅಪರಾಧಿ ನಂಬರ್ 2 ಅಂತ ಕೊಟ್ಟಿದ್ದಾರೆ ನಾನು ಹಳೆ ನ್ಯೂಸಲ್ಲೆಲ್ಲ ನೋಡುವಾಗ. ಓಕೆ, ಸೊ ಆ ರೀತಿ ಅಲ್ಲ, ಅಪರಾಧಿ ನಂಬರೇ ಬೇರೆ, ಅಪರಾಧಿಯೇ ಬೇರೆ, ಆರೋಪಿಯೇ ಬೇರೆ. ಓಕೆ, ಆರೋಪಿ ಅಂದರೆ ಜಸ್ಟ್ ನೀನು ನನ್ನ ಪೆನ್ ಕದ್ದಿದ್ಯಾ, ನೀನು ಆರೋಪಿ. ಇವಾಗ ಏನಾದರೂ ನಿಮ್ಮ ಟೀಚರ್ ಬಂದು ಆತ ನಿನ್ನ ಜೇಬಲ್ಲಿ ಪೆನ್ ತೆಗೆದು ತೋರಿಸಿದ್ರೆ ಅವಾಗ ನೀನು ಅಪರಾಧಿ ಅಷ್ಟೇ. ಓಕೆ, ಸೊ ಇದು ಅಪರಾಧಿಯ ರಕ್ಷಣೆ ಬಗ್ಗೆ ಹೇಳುತ್ತೆ ಯಾವುದೋ ಒಂದು 20ನೇ ವಿಧಿ. ಆ್ಯಂಡ್ ದೆನ್ 21ನೇದು ಏನಂತ ಹೇಳುತ್ತೆ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ನೀವು ಯಾವ್ದು ಬಿಡ್ತಿರೋ ಗೊತ್ತಿಲ್ಲ, 21ನೇದು ಒಂದು ನೆನ್ಪಿಟ್ಕೊಳ್ಳಿ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ ಯಾವುದೋ ಈ ಒಂದು 21ನೇ ವಿಧಿ. ಆ್ಯಂಡ್ ದೆನ್ ಇವಾಗ ಪರ್ಸ್ನಲಿ ಚಾಟ್ ಮಾಡ್ತಿರ್ತೀರ, ಅದನ್ನು ಯಾರು ಸಹ ನೋಡೋ ಹಾಗಿಲ್ಲ. ಎಲ್ಲಿ ಹೇಳುತ್ತೆ, 21ನೇದಲ್ಲೇ ಹೇಳುತ್ತೆ. ಆ್ಯಂಡ್ ನಿಮಗೆ ಪಾಸ್ಪೋರ್ಟ್ ಸಿಗಬೇಕು, ಪಾಸ್ಪೋರ್ಟ್ ನಿಮಗೆ ನಿರಾಕರಣೆ ಮಾಡುವಾಗಿಲ್ಲ. ಸೊ ಎದ್ರಲ್ಲಿ ಹೇಳುತ್ತೆ, 21ನೇದಲ್ಲೇ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಈ ಒಂದು ನಮ್ಮ ಭಾರತವನ್ನೆಲ್ಲ ಸಹ ನೀವು ತಿರುಗ್ಬೋದು, ಸುತ್ತಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಸಹ ಹೇಳುತ್ತೆ ನಿಮಗೆ 21ನೇದಲ್ಲಿ ಹೇಳುತ್ತೆ. ಸರ್ 19ನೇದಲ್ಲಿ ಹೇಳುತ್ತೆ, ಹೌದು, ಬಟ್ 19 ನಿಮಗೆ ಇರಲಿಲ್ಲ ಅಂತಾರೆ, 21 ನಿಮ್ಮ ಫೈನಲ್ ಆನ್ಸರ್. ಓಕೆ, ಗೊತ್ತಿರಲಿ, ಕನ್ಫ್ಯೂಷನ್ ಆಗಬಾರ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಒಂದು ವಿಧಿಗಳು ಯಾವುದಿದೆ ಅಂದರೆ 21 ಏನಿದೆ ಅಂದರೆ ಈ ಒಂದು ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳುತ್ತೆ. ಏನು ಅಂತ ಹೇಳುತ್ತೆ, ಈ ಒಂದು ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 22ನೇದು ಏನಂತ ಹೇಳುತ್ತೆ ಅಂದರೆ ಈ ಒಂದು ಬಂಧನದ ರಕ್ಷಣೆ ಬಗ್ಗೆ ಹೇಳುತ್ತೆ. ಓಕೆ, ಒಂದು ಬಂಧನದ ರಕ್ಷಣೆ. ಆ್ಯಂಡ್ ನೀವು ಒಂದು ಆರೋಪಿಯ ರಕ್ಷಣೆ ಬಗ್ಗೆ ಹೇಳುತ್ತೆ, ಯಾವುದರಲ್ಲಿ, ಒಂದು 22ರಲ್ಲಿ. ಆ್ಯಂಡ್ ನೆಕ್ಸ್ಟ್ 23ನೇದು ಏನಂತ ಹೇಳುತ್ತೆ, ಮಾನವ ಕಳ್ಳ ಸಾಗಣೆಯ ನಿಷೇಧದ ಬಗ್ಗೆ ಹೇಳುತ್ತೆ. ಓಕೆ, ಸೊ ಮೀನ್ಸ್ ಇವಾಗ ನಾನೊಬ್ಬ ಮನುಷ್ಯ ಇದ್ದೀನಿ. ಓಕೆ, ಸೊ ನನ್ನನ್ನು ಇಲ್ಲಿಂದ ಕಿಡ್ನ್ಯಾಪ್ ಮಾಡಿ ಎಲ್ಲೋ ಒಂದು ಕಡೆ ನನಗೆ ಕೆಲಸಕ್ಕೆ ಹಾಕಿದ್ರು. ಸೊ ಮೀನ್ಸ್ ಇವಾಗ ನಾನು ಕಳ್ಳ ಸಾಗಣೆ ಮಾಡಿದ್ರಲ್ವ, ಇಲ್ಲಾಂದರೆ ನಾನು ಈ ಒಂದು ದೇಶದಿಂದ ಮತ್ತೊಂದು ಯಾವುದೋ ಒಂದು ದೇಶಕ್ಕೆ ಹೋಗಿ ನನ್ನನ್ನು ಮಾರಾಟ ಮಾಡಿಬಿಟ್ರು. ಸೊ ಮೀನ್ಸ್ ಈ ಒಂದು ಮಾನವ ಕಳ್ಳ ಸಾಗಣೆಯನ್ನು ನಿಷೇಧ ಅಂತ ಹೇಳುತ್ತೆ ಯಾವುದು, 23ನೇದು. ಓಕೆ, ಆ್ಯಂಡ್ ನೆಕ್ಸ್ಟ್ 24ನೇದು ಏನಂತ ಹೇಳುತ್ತೆ, ಬಾಲಕಾರ್ಮಿಕ ನಿಷೇಧದ ಬಗ್ಗೆ ಹೇಳುತ್ತೆ, ಯಾವುದು ಈ ಒಂದು 24ನೇದು. ಫಸ್ಟ್ ಏನಂತ ಹೇಳುತ್ತೆ, ಮಾನವರ ಬಗ್ಗೆ ಹೇಳುತ್ತೆ ಫಸ್ಟ್ ಓವರ್ ಆಲ್. ಆ್ಯಂಡ್ ಸೆಕೆಂಡ್ ಏನಂತೆ, ಚಿಲ್ಡ್ರನ್ಸ್ ಬಗ್ಗೆ ಸ್ವಲ್ಪ ಹೇಳುತ್ತೆ, ಬಾಲಕಾರ್ಮಿಕ ನಿಷೇಧದ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 25ರಿಂದ 28 ಏನಂತ ಹೇಳುತ್ತೆ ಅಂದರೆ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 29ರಿಂದ 30 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ ಬಗ್ಗೆ ಹೇಳುತ್ತೆ. ಓಕೆ, ಅಲ್ಪಸಂಖ್ಯಾತರ ಹಕ್ಕಿನ ಬಗ್ಗೆ ಹೇಳುತ್ತೆ, ಯಾವುದು 29 ಮತ್ತು 30ರಲ್ಲಿ. ಅದನ್ನು 32ರಲ್ಲಿ ಏನಂತ ಹೇಳುತ್ತೆ ಅಂದರೆ ಸಂವಿಧಾನದ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಯಾವ ಒಂದು ವಿಧಿಗೆ ಕರೆದಿದ್ದಾರೆ ಅಂತ ಕೇಳಿದ್ರೆ ಇದೇ ಒಂದು 32ಕ್ಕೆ ನಮ್ಮ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಓಕೆ, ಯಾರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 33ರಿಂದ 35 ಈ ಒಂದು ಹಕ್ಕುಗಳ ಅನುಷ್ಠಾನದ ಬಗ್ಗೆ ಹೇಳುತ್ತೆ. ಓಕೆ, ಸೊ ಎಲ್ಲ ಮಾರ್ಷಲ್ ಆ್ಯಕ್ಟ್ಸ್ಗಳು, ಕಾನೂನುಗಳ ಬಗ್ಗೆ ಎಲ್ಲ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 36ರಿಂದ 51. ಸೊ ಇದೇನಂತ ಹೇಳ್ತಂದ್ರೆ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಕಂಡುಬರ್ತಕ್ಕಂಥ ವಿಧಿಗಳಿದ್ದಾವೆ. ಇಲ್ಲಿವರೆಗೆ 36ರಿಂದ 51. ಓಕೆ, ಎಷ್ಟು, 36ರಿಂದ 51 ಅಂತ ಹೇಳ್ತೀವಿ. ಸೊ ಈ ಒಂದು 36ರಿಂದ ನಿಮಗೆ ಯಾವಾಗ ಹೇಳಿದ್ದೆ, ಏನಂತ ಹೇಳಿದ್ದೆ ಸರ್, ಇದು ರಾಜ್ಯದ ಒಂದು ಮೀನಿಂಗ್ ಹೇಳುತ್ತೆ ಅಂತ. ಆ್ಯಂಡ್ ನಮಗೆ ಅಲ್ಲಿ 12 ನಂತರ 13 ಹೇಳಿದ್ದೆ ಅಲ್ವಾ, ಏನಂತ ಹೇಳಿದ್ದೆ, 13
ನ್ಯಾಯಸಮ್ಮತವಾಗಿದ್ದಾವೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ 36 ನಂತರ 37 ಅಂತ ಹೇಳುತ್ತೆ. ಇಲ್ಲಿ ಸೆಕೆಂಡ್ ಒನ್ ಇದು ನ್ಯಾಯಸಮ್ಮತವಾಗಿಲ್ಲ ಅಂತ ಹೇಳುತ್ತೆ. ಸಿಂಪಲ್. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ನ್ಯಾಯಸಮ್ಮತವಾಗಿಲ್ಲ ಅಂತ ಮೀನ್ಸ್ ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದೆನ್ 38 ಏನಂತ ಹೇಳುತ್ತೆ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ಥಾಪಿಸುವುದರ ಬಗ್ಗೆ ಹೇಳುತ್ತೆ. ಯಾವುದು ಈ ಒಂದು 38ನೇದು ನೆನ್ಪಿಟ್ಕೊಳ್ಳಿ ವರ್ಡ್. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಓಕೆ, ಯಾವುದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮೀನ್ಸ್ ಟೋಟಲಿ 3 ನ್ಯಾಯಗಳನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ನ್ಯಾಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಮಾತನ್ನು ಯಾವ್ದು ಹೇಳುತ್ತೆ ಅಂದರೆ ಒಂದು 38ನೇ ಒಂದು ವಿಧಿ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ 39ನೇದು ಏನಂತ ಹೇಳುತ್ತೆ ಸಮಾನ ಜೀವನೋಪಾಯ. ಆ್ಯಂಡ್ ದೆನ್ ಸಂಪತ್ತಿನ ಸಮಾನ ಹಂಚಿಕೆ ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ ಹೇಳುತ್ತೆ. ಯಾವುದು ಒಂದು 39. ಓಕೆ, ಸಮಾನ ಜೀವನೋಪಾಯ, ಎಲ್ಲರಿಗೂ ಸಹ ಸಮಾನವಾಗಿ ಜೀವನೋಪಾಯ ಸಿಗಬೇಕು ಅಂತ ಹೇಳುತ್ತೆ. ಆ್ಯಂಡ್ ದೆನ್ ಸಂಪತ್ತಿನ ಸಮಾನ ಹಂಚಿಕೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 39 ಏನಂತ ಹೇಳುತ್ತೆ ಉಚಿತ ಕಾನೂನು ಸಹಾಯ ಮತ್ತು ನ್ಯಾಯಕ್ಕೆ ಸಮಾನ ಪ್ರವೇಶ. ಓಕೆ, ಇನ್ನು ಕೋರ್ಟಲ್ಲಿ ನೀವು ಯಾವುದಾದ್ರೂ ಒಂದು ದಾವೆ ಹಾಕಿದರೆ ಸೊ ಅಲ್ಲಿ ನಿಮಗೆ ಫ್ರೀಯಾಗಿ ಲಾಯರ್ಗಳು ಸಿಗ್ತಾರೆ. ಓಕೆ, ಅವರು ಮೀನ್ಸ್ ಕೆಲವೊಬ್ಬರು ಒಳ್ಳೆಯರಿದ್ದಾರೆ ಲಾಯರ್ಗಳು. ಮೀನ್ಸ್ ಓಕೆ, ನಾನು ಗೌರ್ಮೆಂಟ್ ದುಡ್ಡು ತಿಂತಾ ಇದ್ದೀನಿ ಹೇಳಿದೆ, ನನಗೆ ಯಾರೋ ಒಬ್ಬರು ನಂಬಿ ಬಂದಿದ್ದಾರೆ ಅಂತ ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಬಟ್ ಕೆಲವೊಬ್ಬರು ಅಂದರೂ ಮಾಡೋದಿಲ್ಲ. ಓಕೆ, ದ ಗೌರ್ಮೆಂಟ್ ಮೀನ್ಸ್ ಗೌರ್ಮೆಂಟ್ ಅಷ್ಟೇ. ಬಟ್ ನಿಮಗೆ ಅಲ್ಲಿ ಸಿಗ್ತದೆ, ಉಚಿತ ಕಾನೂನು ಸಿಗ್ತದೆ. ಸೊ ನಿಮ್ಗೆ ಏನಾದರೂ ಈ ಅಡ್ವೊಕೇಟನ್ನು ನೀವು ಇಟ್ಕೊಳ್ಳೋಕ್ಕೆ ಆಗಲಿಲ್ಲ, ನಿಮಗೆ ಅಷ್ಟು ಸಶಕ್ತರು ನೀವು ಇರಲಿಲ್ಲ ಅಂತಂದರೆ ಫ್ರೀ ಲಾಯರ್ನ ಕೊಡ್ತಾರೆ ನಿಮಗೆ ಸರ್ಕಾರ. ಓಕೆ, ಅದರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 39A ಅಂತ ಹೇಳ್ತೀವಿ. ಸಣ್ಣ ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಅಂದರೆ ಇದು ಕೆಲವೊಬ್ಬರಿಗೆ ಬಹಳ ಅಂದರೆ ಬಹಳ ಯೂಸ್ಫುಲ್ ಆಗಿದೆ. ನೀವು ಯಾವುದು ಒಂದು ಮೂವಿ ನೋಡಿರ್ಬೋದು ಅನಿಸುತ್ತೆ, ಐ ಥಿಂಕ್ ಯಾವುದು ಭೀಮ್ ಅಂತ ಏನೋ ಇದೆ ಅನಿಸುತ್ತೆ. ಓಕೆ, ಈ ತೆಲುಗು ಮೂವಿ ಸೂರ್ಯ ಮಾಡಿದ್ದಾರೆ ನೋಡಿ, ಆ ಮೂವಿ ನೋಡಿ ಸಕ್ಕದಾಗಿದೆ. ಆ ಟ್ರೈಬಲ್ ವುಮೆನ್ ಅವರು ಆತನ ಹಸ್ಬೆಂಡ್ ಅವಳ ಹಸ್ಬೆಂಡ್ ಡೆತ್ ಆಗ್ತಾರೆ. ಓಕೆ, ಸೊ ಮೀನ್ಸ್ ಈ ಪೊಲೀಸರು ಏನಿದಾರಲ್ಲ ಅವರು ಮರ್ಡರ್ ಮಾಡ್ತಾರೆ ಅವರನ್ನು, ಮೀನ್ಸ್ ದ ಕಸ್ಟಡಿಯಲ್ಲಿ ಡೆತ್ ಆಗುತ್ತೆ. ಸೊ ಅದ್ರ ವಿರುದ್ಧ ಆಗಿರ್ತಕ್ಕಂತಹ ಒಂದು ದ ಸಂಘರ್ಷ ಆ್ಯಂಡ್ ದೆನ್ ಸಮ್ ಕಾನೂನು ಹೋರಾಟ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನು ಫ್ರೀ ಇದ್ದಾಗ ನೋಡ್ಕೊಳ್ಳಿ ನೀವು ಎಕ್ಸಾಮ್ ಮುಗಿದ ನಂತರ. ಸೊ ಅಲ್ಲಿ ಅವರು ಪ್ರಮುಖವಾಗಿ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥ ವಿಧಿಯೇ ಒಂದು 39 ಅಂತ ಹೇಳ್ತೇವೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 40ನೇದು ಏನಂತ ಹೇಳುತ್ತೆ ಪಂಚಾಯಿತಿಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಓಕೆ, ಮೀನ್ಸ್ ಪಂಚಾಯಿತಿಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಸೊ ಹಾಗಾದರೆ ಪಂಚಾಯಿತಿಯ ಸ್ಥಾಪನೆ ಕಡ್ಡಾಯವೋ ಅಥವಾ ಕಡ್ಡಾಯ ಅಲ್ಲ? ಸರ್ ಕಡ್ಡಾಯ ಸರ್, ಯಾಕಂದರೆ ಅವ್ರೂರಲ್ಲೂ ಇದೆ ಸರ್, ನಮ್ಮೂರಲ್ಲೂ ಇರಬೇಕು ಸರ್. ಇಲ್ಲ ಅಂತಾರೆ ನಾನು ನ್ಯಾಯಾಲಯಕ್ಕೆ ಹೋಗಿ ನಾನು ಕೇಸ್ ಹಾಕ್ತೀನಿ ಸರ್ ಅಂತ. ಓಕೆ, ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಹಾಕಿದ್ರೆ ಅವ್ರು ಕಪ್ಪಾಳು ಹೊಡೆದು ಕಳಿಸ್ತಾರೆ. ನಾನು 37ನೇ ಹೇಳಿದ್ದೀನಿ ಸರ್, ಇಲ್ಲಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗುವುದಿಲ್ಲ ಇದರಲ್ಲಿ ಇರತಕ್ಕಂತಹ ಯಾವುದೇ ಒಂದು ಭಾಗವನ್ನು, ಯಾವುದೇ ಒಂದು ಮಾತನ್ನು ಅಂತ. ಓಕೆ, ಮೀನ್ಸ್ ಇದು ನ್ಯಾಯಸಮ್ಮತವಾಗಿಲ್ಲ. ಮೀನ್ಸ್ ಪಂಚಾಯತಿಗಳ ಸ್ಥಾಪನೆಗಳು ನ್ಯಾಯಸಮ್ಮತವಾಗೇ ಇಲ್ಲ. ಸೊ ಸ್ಥಾಪನೆ ಸಹ ಮಾಡ್ಬೋದು, ಸ್ಥಾಪನೆ ಸಹ ಮಾಡದೇ ಇರಬಹುದು ಅಂತ. ಓಕೆ, ಅದ್ರ ಬಗ್ಗೆ ಹೇಳ್ತೆ. ನೆಕ್ಸ್ಟ್ ಈ ಒಂದು ಉದ್ಯೋಗ ಶಿಕ್ಷಣ ಮತ್ತು ಸಹಾಯದ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ 41ನೇ ವಿಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ 42ನೇದು ಏನಂತ ಹೇಳುತ್ತೆ ನ್ಯಾಯಸಮ್ಮತ ಕೆಲಸದ ಪರಿಸ್ಥಿತಿ ಮತ್ತು ಮಾತೃತ್ವ ರಜೆಯ ಬಗ್ಗೆ. ಓಕೆ, ಮಾತೃತ್ವ ರಜೆ ಕೊಡ್ತಾರಲ್ವಾ, ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದಂದ್ರೆ 42ನೇ ವಿಧಿ. ಇದನ್ನು ಕೇಳಿದ್ದಾನೆ ನೋಡಿ, ಮಾತೃತ್ವದ ರಜೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ. ಯಾವ ವಿಧಿ ಅಂತ ಕೇಳಿದ್ರೆ ಒಂದು 42ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು 43ನೇ ವಿಧಿ ಅಂತ ಹೇಳ್ತೇವೆ. 43 ಅಲ್ಲ, ಆ್ಯಕ್ಚುಲಿ 43A ಏನಂದರೆ ಈ ಒಂದು ಕೈಗಾರಿಕೆಯಲ್ಲಿ ಕಾರ್ಮಿಕರ ಪಾಲ್ಗೊಳ್ಳುವಿಕೆ. ಲೈಕ್ ನೀವು ಹಳೆ ಈ ರಾಜ್ಕುಮಾರ್ ಮೂವಿಯಲ್ಲೆಲ್ಲ ನೋಡಿದ್ರೆ ಸೊ ಒಂದು ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿಯಲ್ಲಿ ಯೂನಿಯನ್ ಅಂತ ಸ್ಥಾಪನೆ ಮಾಡಿರ್ತಾರೆ. ಆ ಯೂನಿಯನಲ್ಲಿ ಒಬ್ಬ ಯೂನಿಯನ್ ಲೀಡರ್ ಅಂತ ಇರ್ತಾನೆ, ಆತ ಧಿಕ್ಕಾರ ಅವರು ಓನರ್ಗೆ ಧಿಕ್ಕಾರ ವಾಟ್ ಎವರ್ ಥರ ಮಾಡ್ತಿರ್ತಾರೆ. ಮೀನ್ಸ್ ಈ ಒಂದು ಕೈಗಾರಿಕೆಯಲ್ಲಿ ಕಾರ್ಮಿಕರ ಪಾಲ್ಗೊಳ್ಳುವಿಕೆ ಮೀನ್ಸ್ ಆ ಒಂದು ಯೂನಿಯನ್ನಲ್ಲಿ ಅವರ ಒಂದು ಅಧ್ಯಕ್ಷತೆ ವಾಟ್ ಎವರಲ್ಲಿ ಸೊ ಅವರು ಮಾಡ್ಕೊಳ್ತಕ್ಕಂಥ ಇರ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 43A ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ 43B ಏನಂತ ಹೇಳುತ್ತೆ. ಸೊ ಇದು ಇಂಪಾರ್ಟೆಂಟ್ ಇದೆ ನೋಡಿ, ಯಾವುದು ಸಹಕಾರಿ ಸಂಘಗಳ ಪ್ರೋತ್ಸಾಹ. ಓಕೆ, ಯಾವುದು ಒಂದು ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಇದು ಯಾವುದು ಅಂದರೆ 43B. ಸರ್ ಇಲ್ಲ ಸರ್, ಇದನ್ನು 9Bಯಲ್ಲಿ ಹೇಳಿದ್ರಿ ಸರ್ ನೀವು ಅವಾಗಲೇ, ಯಾಕೆಂದರೆ 2011ರಲ್ಲಿ ತಿದ್ದುಪಡಿ ಆಯಿತು, 97ನೇ ತಿದ್ದುಪಡಿ ಆಯಿತು, ಇದನ್ನು ಸೇರ್ಪಡೆ ಮಾಡಿದ್ರು ಅಂತ. ಇದನ್ನು ಹೇಗೆ ಸರ್ ಇಲ್ಲಿದೆ ಅಂತ. ಓಕೆ, ಅಲ್ಲೇ ಇದೆ ಟ್ವಿಸ್ಟ್. ಸೊ ಅಲ್ಲಿ ಭಾಗದಲ್ಲಿದೆ. ಆ್ಯಂಡ್ ದೆನ್ ಇಲ್ಲಿ ವಿಧಿಯಲ್ಲಿ ಮೀನ್ಸ್ ರಾಜನೀತಿ ನಿರ್ದೇಶಕ ತತ್ವಗಳಲ್ಲೂ ಸಹ ನಿಮಗೆ ಯಾವ್ದು ಕಂಡುಬರುತ್ತೆ ಅಂದರೆ ಈ ಒಂದು ಸಹಕಾರಿ ಸಂಘಗಳ ಬಗ್ಗೆ ಕಂಡುಬರುತ್ತೆ. ಲಾಸ್ಟ್ ಐ ಥಿಂಕ್ ಇನ್ BMTC ಎಕ್ಸಾಮ್ ಅನಿಸುತ್ತೆ 2024 ಆರ್ 25 BMTC ಎಕ್ಸಾಮ್ ಐತಲ್ವಾ, ಆ BMTC ಎಕ್ಸಾಮಲ್ಲಿ ಕೇಳಿದ್ದ ನೋಡಿ ಇದನ್ನು. ಓಕೆ, ಇದೇ ಕ್ವಶನ್, ಸೇಮ್ ಕ್ವಶನ್ ಕೇಳಿದ್ದೆ ಇದರಲ್ಲಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ಜಾಸ್ತಿ ರಾಂಗ್ ಆಗಿತ್ತು ಆ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಈ ಒಂದು UCC ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ, ಸಮಾನ ನಾಗರಿಕ ಸಮಿತಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಒಂದು 44ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ 45ನೇದು ಏನಂತ ಹೇಳುತ್ತೆ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡೋದ್ರ ಬಗ್ಗೆ ಹೇಳುತ್ತೆ. ಮೀನ್ಸ್ ಎಲ್ಲಿಯ ಮಕ್ಕಳಿಗೆ 6 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂತಂದರೆ 45ನೇ ವಿಧಿ. ಮೀನ್ಸ್ ಇವಾಗ ಹೇಳ್ತೀವಲ್ವ ನಾವು ಇನ್ ಜನರಲ್ ಲ್ಯಾಂಗ್ವೇಜಲ್ಲಿ ದ ನರ್ಸರಿ, ಪ್ರೀ ನರ್ಸರಿ ಅಂತ. ಗೌರ್ಮೆಂಟಲ್ಲಿ ಸಹ ಗೌರ್ಮೆಂಟ್ ಸ್ಕೂಲಲ್ಲಿ ನರ್ಸರಿ ಮತ್ತು ಪ್ರೀ ನರ್ಸರಿ ಕಲಿಸ್ತಾರಲ್ವಾ ಸರ್? ಕಲಿಸಲ್ಲ ಸರ್, LKG UKG ಇದೆ ನೋಡಿ, ಇವಾಗ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರಿ. ಸೊ ಆ ಒಂದು ಶಿಕ್ಷಣದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು 45ನೇ ವಿಧಿ. ಸರ್ ಮತ್ತು 6ರಿಂದ 14 ಅದು ಯಾವುದು ಸರ್? ಅದು 21A. ಅವಾಗಲೇ ಹೇಳಿಲ್ಲ ನಿಮಗೆ, ಆ 21Aಯಲ್ಲಿ 6ರಿಂದ 14 ವರ್ಷದ
ಮಕ್ಕಳಿಗೆ. ಆ್ಯಂಡ್ 6ಕ್ಕಿಂತ ಕಡಿಮೆ ವರ್ಷದ ಮಕ್ಕಳಿಗೆ ಯಾವುದು ಅಂದರೆ ಒಂದು 45ನೇದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಬಗ್ಗೆ ಹೇಳ್ತಕ್ಕಂಥದ್ದು 46ನೇದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಾರ್ವಜನಿಕ ಆರೋಗ್ಯ ಸುಧಾರಣೆ ಬಗ್ಗೆ ಹೇಳ್ತಕ್ಕಂಥದ್ದು 47ನೇದು. ಇದು ಗಾಂಧಿ ಹೇಳಿದ್ದಾರೆ. ಉಫ್ ಉಫ್ ಅಂತ ಹೊಡಿಬೇಡಿ ಆ್ಯಂಡ್ ದೆನ್ ನೈಟ್ ಜ್ಯೂಸ್ ಕುಡಿಬೇಡಿ ಅಂತ, ಸರಿನಾ? ಸೊ ಯಾವುದ್ರಲ್ಲಿ ಹೇಳುತ್ತೆ ಅಂದರೆ ಈ ಒಂದು 47ನೇದರಲ್ಲಿ ಹೇಳುತ್ತೆ. ಓಕೆ, ಸೊ ಮೀನ್ಸ್ ಒಂದು ಮದ್ಯಪಾನ, ಧೂಮಪಾನ, ಈ ಒಂದು ಡ್ರಗ್ಸ್, ನಶೆ, ಗಾಂಜಾ ಅದೆಲ್ಲ ಬಿಡ್ರಿ ಅಂತ ಹೇಳುತ್ತೆ. ಯಾವುದೋ ಒಂದು 47ನೇ ವಿಧಿ. ಆ್ಯಂಡ್ ದೆನ್ ಮೀನ್ಸ್ ಅದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 48ನೇದು ಏನಂತ ಹೇಳುತ್ತೆ, ಕೃಷಿ ಮತ್ತು ಪಶುಸಂಗೋಪನೆಯ ಅಭಿವೃದ್ಧಿ ಬಗ್ಗೆ ಹೇಳುತ್ತೆ. ಯಾವುದು ಈ ಒಂದು 48ನೇ ವಿಧಿ ಈ ಕೃಷಿ ಮತ್ತು ಪಶುಸಂಗೋಪನೆಯ ಅಭಿವೃದ್ಧಿಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 48 ಏನಂತ ಹೇಳುತ್ತೆ, ಪರಿಸರ ಸಂರಕ್ಷಣೆ ಬಗ್ಗೆ ಹೇಳುತ್ತೆ. ಯಾವುದು ಪರಿಸರ ಸಂರಕ್ಷಣೆ. ಆ್ಯಂಡ್ ದೆನ್ ವನ್ಯಜೀವಿಗಳ ರಕ್ಷಣೆ ಬಗ್ಗೆ ಹೇಳುತ್ತೆ. ಸ್ಪೆಷಲಿ ನೆನಪಿಟ್ಕೊಳ್ಳಿ, ಯಾವ ಒಂದು ವರ್ಡ್ ನೆನಪಿಟ್ಕೊಳ್ಳಿ, ವನ್ಯಜೀವಿಯ ರಕ್ಷಣೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 48A ವಿಧಿ. ಆ್ಯಂಡ್ ದೆನ್ ಜಸ್ಟ್ ಕೃಷಿ ಬಗ್ಗೆ ಹೇಳ್ತಕ್ಕಂಥ 48ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. ಲೈಕ್ ಇವಾಗ ಗೋಲ್ ಗುಂಬಜ್ ಇದೆ, ಇಲ್ಲಾಂದರೆ ಹಂಪಿ ಇದೆ, ಓಕೆ, ಇಲ್ಲಾಂದರೆ ಪಟ್ಟದಕಲ್ಲಿದೆ, ಬೇಲೂರಿದೆ. ಸೊ ಅಲ್ಲೆಲ್ಲ ಸಹ ಸುಮ್ಮನೆ ಹೋಗಿ ಚೆನ್ನಾಗಿ ನೋಡ್ಕೊಂಡು ಬನ್ನಿ ಸಾರ್ ಅಂತ ಹೇಳುತ್ತೆ. ಸೊ ಅಲ್ಲಿ ಹೋಗಿ ಕಲ್ಲಪ್ಪ ಲವ್ಸ್ ಮಲ್ಲಪ್ಪ, ಓಕೆ, ಸೊ ಈ ರೀತಿ ಎಲ್ಲ ಬರೆದು ಬರಬೇಡಿ, ಸೊ ಅಲ್ಲೆಲ್ಲ ಹಾಳು ಮಾಡಬೇಡಿ ಅಂತ ಹೇಳುತ್ತೆ. ಮೀನ್ಸ್ ಅವೆಲ್ಲ ಸಹ ರಕ್ಷಣೆ ಮಾಡಿ ಸ್ವಲ್ಪ ನೀವು ಸಹ. ಆ್ಯಂಡ್ ದೆನ್ ನಾವು ಸಹ ರಕ್ಷಣೆ ಮಾಡ್ತೀವಿ. ಆ್ಯಂಡ್ ದೆನ್ ಇವುಗಳನ್ನು ಯುನೆಸ್ಕೋ ತಾಣಗಳನ್ನಾಗಿ ಮಾಡ್ಕೊಳ್ತೀವಿ. ಆ್ಯಂಡ್ ದೆನ್ ಲಕ್ಕುಂಡಿ ಅದ ಸ್ಪೆಷಲ್ ತಾಣ, ಇವಾಗ ಟೆಂಪ್ರರಿ ತಾತ್ಕಾಲಿಕ ಲಿಸ್ಟಲ್ಲಿ ಇವಾಗ ಸಹ ಹೋಗಿದೆ ಅಲ್ವಾ. ಸೊ ಮೀನ್ಸ್ ಈ ರೀತಿ ಎಲ್ಲವನ್ನು ಸಹ ಒಂದು ಸ್ಮಾರಕಗಳ ರಕ್ಷಣೆ ಬಗ್ಗೆ ಹೇಳುತ್ತೆ. ಓಕೆ, ಸೊ ಮೀನ್ಸ್ ಇವಾಗ ಅಲ್ಲಿ ರಕ್ಷಣೆ ಹೇಗೆ ಮಾಡ್ತಾರೆ ಸರ್, ನಾವು ಬರೆದ್ರೆ ಸರ್ ಅವ್ರು ಹೇಗೆ ರಕ್ಷಣೆ ಮಾಡ್ತಾರೆ, ಹಿಡಿದು ಹೊಡೆಯಲ್ವಾ ಅಲ್ಲಿ? ಬರೋದು ಒಂದು ಸರಿ ಅವ್ರನ್ನ ಸೆಕ್ಯೂರಿಟಿ ಗಾರ್ಡಿಗೆ ನೋಡೋ ಥರ ಒಂದು ಸರಿ ಬರೆದು ನೋಡಿದ್ರೆ ಹಿಡಿದು ಹೊಡಿತಾರೋ ಅಥವಾ ಏನು ಬಿಟ್ಟು ಕಳಿಸ್ತಾರೋ, ಹಿಡಿದು ಪಕ್ಕ ಹೊಡಿತಾರೆ, ಸರಿನಾ? ಸೊ ಮೀನ್ಸ್ ಆ ಒಂದು ರಕ್ಷಣೆಯ ಬಗ್ಗೆ ಒಟ್ಟಿನಲ್ಲಿ ಆ ಒಂದು ಸೆಕ್ಯೂರಿಟಿ ಏನಾದರೂ ಹಾಕಿರ್ತಾರಲ್ಲ, ಸೊ ಆ ಒಂದು ರಕ್ಷಣೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದಂದ್ರೆ 49ನೇದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನ್ಯಾಯಾಂಗ ಮತ್ತು ಕಾರ್ಯನಿರ್ವಹಣೆಯ ವಿಭಜನೆ. ಮೀನ್ಸ್ ಈ ಒಂದು ಕಾರ್ಯಾಂಗ ಮತ್ತು ನ್ಯಾಯಾಂಗದ ವಿಭಜನೆ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದಂದ್ರೆ 50ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಮೀನ್ಸ್ ಇಲ್ಲಿ ಕಾರ್ಯಾಂಗ ಆ್ಯಂಡ್ ದೆನ್ ನ್ಯಾಯಾಂಗ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಕೇಳಿರ್ತೀರಾ ನ್ಯೂಸಲ್ಲೆಲ್ಲ ಫಿಲ್ಮ್ಗಳಲ್ಲಿ ಕೇಳಿರ್ತೀರಾ. ನ್ಯೂಸಲ್ಲಿ ಇವೆಲ್ಲ ಮಾತಾಡಲ್ಲ ಅವರು, ವ್ಯಾಲಿಡ್ ಆಗಿರತಕ್ಕಂಥದ್ದು. ಓಕೆ, ಈ ಒಂದು ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಬೇರೆ ಮಾಡ್ತಕ್ಕಂಥ ವಿಧಿ ಯಾವುದು ಅಂದರೆ ಈ ಒಂದು 50ನೇ ವಿಧಿ. ಅಂದರೆ ನೆಕ್ಸ್ಟ್ 51ನೇದು ಏನಂತ ಹೇಳುತ್ತೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನ ಬಗ್ಗೆ ಹೇಳುತ್ತೆ. ಓಕೆ, ಏನು ಅಂತಾರಾಷ್ಟ್ರೀಯ ಶಾಂತಿ, ಯಾವುದು ಅಂತಾರಾಷ್ಟ್ರೀಯ ಶಾಂತಿ. ಲೈಕ್ ಇವಾಗ ಚೀನಾ ಇದೆ, ಸುಮ್ಮನೆ ಅವರು ಸಹ ಶಾಂತಿ ಇರಲಿ, ನಾವು ಸಹ ಶಾಂತಿ ಇರಲಿ, ಯಾಕೆ ಅವ್ರ ಮೇಲೆ ನಾವು ದಾಳಿ ಮಾಡುವ, ನಮ್ಮ ಮೇಲೆ ಅವ್ರ್ಯಾಕೆ ದಾಳಿ ಮಾಡಲಿ. ಸೊ ಆ ರೀತಿ ಇದು ಶಾಂತಿಯನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ವಿಧಿ ಯಾವುದಂದರೆ 51ನೇ ವಿಧಿ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ 52ರಿಂದ 62. ಓಕೆ, ಸೊ ಈ ವಿಧಿಗಳನ್ನು ನೋಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಕೇಳ್ತಾನೆ ನೋಡಿ, ಇಲ್ಲಿ ಸಹ ಕೇಳ್ತಾನೆ ಏನು, ಇಲ್ಲಿ ರಾಷ್ಟ್ರಪತಿ ಬಗ್ಗೆ ಹೇಳುತ್ತೆ 51ರಿಂದ 52ರಿಂದ ಈ ಒಂದು 62. ಸರಿ, ಏನಂತ ಹೇಳುತ್ತೆ 52ನೇದು ಏನಂತ ಹೇಳುತ್ತೆ, ರಾಷ್ಟ್ರಪತಿ ಇರಬೇಕು ಅಂತ ಹೇಳುತ್ತೆ. 53 ಏನಂತ ಹೇಳುತ್ತೆ, ರಾಷ್ಟ್ರಪತಿಯ ಕೆಲಸದ ಬಗ್ಗೆ ಹೇಳುತ್ತೆ. 54 ಏನಂತ ಹೇಳುತ್ತೆ, ನಿನಗೆ ಕೆಲಸ ಸಿಗಬೇಕಂದ್ರೆ ಆ ಒಂದು ಚುನಾವಣೆ ಹೆಂಗೆ ನಡಿಬೇಕಪ್ಪ ಅಂತ ಹೇಳುತ್ತೆ. ಆ್ಯಂಡ್ ದೆನ್ 55 ಏನಂತ ಹೇಳುತ್ತೆ, ಚುನಾವಣೆ ಹಿಂಗೆ ನಡೀತದೆ ಅಂತ ಹೇಳ್ತದೆ. ಆ್ಯಂಡ್ ದೆನ್ 56ನೇದು ಏನಂತ ಹೇಳುತ್ತೆ, ನಿನಗೆ 5 ವರ್ಷ ಇರಬೇಕು, 6 ವರ್ಷ ಇರಬೇಕು ಅಂದರೆ 5 ವರ್ಷ ಇರಬೇಕು, 6 ವರ್ಷ ಇರಬೇಕು, 5 ವರ್ಷ ಇರಬೇಕು, 6 ವರ್ಷ ಇರಬೇಕು ಅಂದರೆ 5 ವರ್ಷ ಇರಬೇಕಂತ ಹೇಳುತ್ತೆ. ಮೀನ್ಸ್ ಈ ಒಂದು ಅಧಿಕಾರ ಅವಧಿಯ ಬಗ್ಗೆ ಹೇಳುತ್ತೆ. ಓಕೆ, ಈಗ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅಧಿಕಾರಾವಧಿ 5 ವರ್ಷ ಇರಬೇಕು, 6 ವರ್ಷ ಇರಬೇಕು ಅಂದರೆ 5 ವರ್ಷ ಅಂತ ಹೇಳಿತು. ಯಾವುದು 56ನೇ ವಿಧಿ, 5, 6. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ಹಾಗಾದ್ರೆ ನಾನು 5 ವರ್ಷನೂ ಸರ್ 5 ವರ್ಷ ಅಂದ್ರೆ ಕಡಿಮೆ ಆಗುತ್ತೆ ಸರ್, ಇನ್ನೊಂದು 5 ವರ್ಷ ನಾನು ದೇಶದಲ್ಲಿ ಇರಬೇಕು ಸರ್ ಅಂತಂದರೆ ಆಯ್ತಪ್ಪ, ನಿನಗೆ ಮತ್ತೆ ಮರುಚುನಾವಣೆ ಅರ್ಹತೆಯ ಬಗ್ಗೆ ಹೇಳುತ್ತೆ. ಯಾವುದು 57ನೇ ಒಂದು ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ 57ನೇದು ಏನಂತ ಹೇಳುತ್ತೆ, ನೀನು ಮತ್ತೆ ಮರು ಎಲೆಕ್ಷನ್ ಆಗಬಹುದು. ಹಾಗಾದರೆ ಇಷ್ಟೆಲ್ಲ ಕೇಳ್ತಿದ್ಯಾ ಮಾರಾಯ, ನಿನ್ನ ಅರ್ಹತೆಯನ್ನು ಮೊದಲು ಹೇಳು. ಓಕೆ, ಅರ್ಹತೆ ಏನೇನಿರಬೇಕು ಅಂತ ಅದನ್ನು ಹೇಳ್ತೀನಿ ಕೇಳು. ಸೊ ನಿನಗೆ ಇದೆಲ್ಲ ಅರ್ಹತೆ ಇದೆಯಾ ಇಲ್ಲ ಅಂತ ಹೇಳುತ್ತೆ. ಯಾವುದು 58ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಹುದ್ದೆಯ ಷರತ್ತಿನ ಬಗ್ಗೆ ಹೇಳುತ್ತೆ. ಓಕೆ, ಸೊ ಷರತ್ತುಗಳಿದ್ದಾವೆ ಇದಕ್ಕೆ ಅಂತ ಹೇಳುತ್ತೆ. ಯಾವುದು ಈ ಒಂದು 59ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 60ನೇದು ಏನಂತ ಹೇಳುತ್ತೆ, ಪ್ರಮಾಣವಚನದ ಬಗ್ಗೆ ಹೇಳುತ್ತೆ. ಓಕೆ, ಆಯ್ತಪ್ಪ ಪ್ರಮಾಣ ಮಾಡು, ಏನು ಮಾಡ್ತೀಯಾ, ಹೀಗೆ ನಡಿತೀನಿ, ಹೀಗೆ ನಡ್ಕೊಳ್ತೀನಿ, ಸಂವಿಧಾನಕ್ಕೆ ನಾನು ಬೆಲೆ ಕೊಡ್ತೀನಿ. ಆ್ಯಂಡ್ ದೆನ್ ಕೇಂದ್ರ ಸರ್ಕಾರದ ಏನೇ ಆಗಿದ್ರು ಸಹ ನಾನು ಯಾವುದೂ ಸಹ ವಿದಂಡವಾದ ಮಾಡುವುದಿಲ್ಲ. ಸೊ ಮೀನ್ಸ್ ನಾನು ರಬ್ಬರ್ ಸ್ಟ್ಯಾಂಪ್ ಆಗಿರ್ತೀನಿ. ಸೊ ಮೀನ್ಸ್ ವಾಟ್ ಎವರ್ ದ ವಗೇರ ಎಲ್ಲ ಸಹ ಇದರಲ್ಲಿ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಇವ್ರು ಏನಾದರೂ ನೀನು ಕೇಂದ್ರ ಸರ್ಕಾರದ ಮಾತು ಕೇಳಿಲ್ಲ ಅಂದರೆ ಅಲ್ಲಿ ಪದಚ್ಯುತಿಯನ್ನು ಸಹ ನೀನು ಮಾಡ್ತೀವಿ. ಸರಿನಾ? ಸರಿಲ್ಲ ಸರ್, ಅದನ್ನು ಸಂವಿಧಾನ ಏನಾದರೂ ಅವರು ಬ್ರೇಕ್ ಮಾಡಿದ್ರು ಅಂದರೆ ಪದಚ್ಯುತಿ ಮಾಡ್ತಾರೆ. ಹೌದು, ಸಂವಿಧಾನ ಬ್ರೇಕ್ ಮಾಡಿದ್ರೆ ಅವರಿಗೆ ಪದಚ್ಯುತಿ ಮಾಡ್ತಾರೆ. ಬಟ್ ದ ಮ್ಯಾಕ್ಸಿಮಮ್ ರೀಸನ್ ಏನಿರುತ್ತೆ, ದ ರಿಯಲ್ ರೀಸನ್ ಅದು. ಬಟ್ ನಿಮಗೆ ನೆನ್ಪಿಟ್ಕೊಳ್ಳಿ, ಸಂವಿಧಾನವನ್ನು ಏನಾದರೂ ಇವರು ಉಲ್ಲಂಘನೆ ಮಾಡಿದರೆ, ಏನು ಈ ಒಂದು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ ಅವ್ರಿಗೆ ಇಂಪೀಚ್ಮೆಂಟ್ ಅಂತ ಹೇಳ್ತೀವಿ. ಸರ್ ಈ ಒಂದು ಪದಚ್ಯುತಿ ವಿಧಾನವನ್ನು ಬಳಸಲಾಗ್ತದೆ. ಯಾರಿಗೆ? ಈ ಒಂದು ರಾಷ್ಟ್ರಪತಿಗಳಿಗೆ. ಅದು ನೆಕ್ಸ್ಟ್ ಈ ಒಂದು ಚುನಾವಣೆಯ ಸಮಯದ ಬಗ್ಗೆ. ಓಕೆ, ನೀವು ಚುನಾವಣೆ ಸಮಯ ಅಂದರೆ ಏನು, ಇವ್ರಿಗೆ ಏನಾದರೂ ಇಂಪೀಚ್ಮೆಂಟ್ ಆಯಿತು ಅಂತ ಹೋಗಿದ್ರು ಅಂತ ಅನ್ಕೊಳ್ಳಿ. ಸೊ 6 ತಿಂಗಳ ಒಳಗೆ ಈ ರಾಷ್ಟ್ರಪತಿ ಮತ್ತೊಬ್ಬ ರಾಷ್ಟ್ರಪತಿಯನ್ನು ನೀವು ತೊಗೊಂಡು ಬರಬೇಕು ಅಂತ, ಮೀನ್ಸ್ ಅವರಿಗೆ ಎಲೆಕ್ಷನ್ ಮಾಡಿ ಕರ್ಕೊಂಬರಬೇಕು ಅಂತ ಹೇಳುತ್ತೆ. ಯಾವುದು ಈ ಒಂದು 62ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ ಉಪರಾಷ್ಟ್ರಪತಿ ಬಗ್ಗೆ ಹೇಳುತ್ತೆ. ರಾಷ್ಟ್ರಪತಿದ ಮೊದಲ ಪ್ರಜೆ ಅಂತ ಆದರೆ ಈ ಒಂದು 2ನೇ ಪ್ರಜೆ ನಮ್ಮ ಭಾರತ ದೇಶದ್ದು ಈ ಒಂದು ಉಪರಾಷ್ಟ್ರಪತಿಗೆ. ಸೊ ಅವ್ರ ಬಗ್ಗೆ ಹೇಳ್ತಕ್ಕಂತಹ ವಿಧಿಗಳು ಯಾವ್ದು ಅಂತ ಯಾವುದು ಅಂದರೆ ಈ ಒಂದು 63ನೇ ಏನಂತ ಹೇಳುತ್ತೆ, ಸೇಮ್ ಅಗೇನ್ 63ನೇ ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಹೇಳುತ್ತೆ. 64ನೇ ಏನಂತ ಹೇಳುತ್ತೆ, ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷ ಅಂತ ಹೇಳುತ್ತೆ. ಆ್ಯಂಡ್ ದೆನ್ 65 ಏನಂತ ಹೇಳುತ್ತೆ, ರಾಷ್ಟ್ರಪತಿ ಏನಾದರೂ ಇರಲಿಲ್ಲ ಅಂತ ಅಂದ್ಕೊಳ್ಳಿ.
ಪದಚ್ಯುತಿ ಆಯಿತು ಯಾರ್ದು ರಾಷ್ಟ್ರಪತಿದು. ಸೊ ಇವಾಗ 2025 ಈ ಯಾವುದು ಫೆಬ್ರವರಿ ಮಂತ್ ಅಲ್ವಾ, ಫೆಬ್ರವರಿ 26ಕ್ಕೆ ಇವ್ರು ಇಂಪೀಚ್ಮೆಂಟ್ ಆಯಿತು. ಸೊ ಆಗ ರಾಷ್ಟ್ರಪತಿ ಇಲ್ಲ. ಸೊ ಹಾಗಾದರೆ ಆ ಒಂದು ರಾಷ್ಟ್ರಪತಿಯ ಅಧಿಕಾರವನ್ನು ಯಾರು ವಹಿಸ್ಕೊಳ್ಬೇಕು? ಈ ಒಂದು 65ನೇ ವಿಧಿ ಅನ್ವಯ ನಮ್ಮ ಭಾರತ ಉಪರಾಷ್ಟ್ರಪತಿಯಾಗಿರ್ತಕ್ಕಂತಹ ಈ CP ರಾಧಾಕೃಷ್ಣ ಅವರು ಇವತ್ತು ವಹಿಸ್ಕೊಳ್ಬೇಕಾಗತ್ತೆ. ಓಕೆ, ಅದು ನೆಕ್ಸ್ಟ್ ಈ ಒಂದು ಚುನಾವಣೆ ವಿಧಾನದ ಬಗ್ಗೆ, ಇವ್ರದ್ದು ಬಗ್ಗೆಯೂ ಸಹ ಚುನಾವಣೆ ವಿಧಾನದ ಬಗ್ಗೆ ಹೇಳ್ತೇನೆ ನೋಡಿ. ಯಾವುದು ಈ ಒಂದು 66ನೇ ವಿಧಿ, ಅಲ್ಲಿ ನಿಮಗೆ ಗೊತ್ತಿರಲಿ ಫನ್ ಇದೆ. ಇಲ್ಲಿ ಸಹ 55ನೇದು, ಅಲ್ಲಿ ಸಹ ಚುನಾವಣೆ ಬಗ್ಗೆ ಹೇಳಿದ್ರೆ ಇಲ್ಲಿ 66ನೇದು 6 ಚುನಾವಣೆಯ ಬಗ್ಗೆ ಹೇಳುತ್ತೆ ನೋಡಿ. 5 5 6 6 ಫನ್ ಇದೆ ಅಲ್ವಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕೇಂದ್ರದ ಒಂದು ಕಾರ್ಯನಿರ್ವಹಣದ ಬಗ್ಗೆ, ಸರಿನಾ. ಸೊ ಇಲ್ಲಿ ಸಹ ಇವು ಇಂಪಾರ್ಟೆಂಟ್ ಆಗ್ತವೆ. ಏನು? ಕ್ಷಮಾದಾನ ಅಧಿಕಾರದ ಬಗ್ಗೆ ಹೇಳುತ್ತೆ. ಯಾವುದು? ಈ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡ್ತಾರೆ. ಲೈಕ್ ಇವಾಗ ನಾನು ಯಾವುದೋ ಒಂದು ತಪ್ಪು ಮಾಡಿದೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕೋಪದಲ್ಲಿ ಯಾರೋ ಒಬ್ಬರು ನಾನು ಕೊಂದೆ. ಓಕೆ, ಸೊ ಕೊಂದೆ, ನನಗೆ ಜೈಲಿ ಹಾಕಿದರು ಆ್ಯಂಡ್ ನನಗೆ ಮರಣದಂಡನೆ ಸಿಕ್ಬಿಡ್ತಪ್ಪ. ಸೊ ನನಗೆ ಮರಣದಂಡನೆ ಸಿಕ್ತು, ನಾನೇನು ಮಾಡ್ತೀನಿ ಸರ್, ಹೀಗೀಗೆ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಆ್ಯಂಡ್ ದೆನ್ ಅದು ಏನೋ ಕೋಪದಲ್ಲಿ ದುಡುಕಿನಲ್ಲಿ ಹೇಗೆ ಅಂದರೆ ನಾನು ಕೋಪಕ್ಕೆ ಬುದ್ಧಿ ಕೊಟ್ಬಿಟ್ಟೆ. ಸೊ ಹಾಗಾಯಿತು, ಸ್ವಲ್ಪ ನನಗೆ ಕ್ಷಮೆ ಮಾಡಿ ಅಂತ. ಸೊ ಅವಾಗ ನನಗೆ ಏನಾದ್ರು ರಾಷ್ಟ್ರಪತಿ ಕ್ಷಮಾದಾನ ಮಾಡಿದ್ರು ಅಂತಂದರೆ ಅವರಿಗೆ ಆ ಒಂದು ಕ್ಷಮೆಯನ್ನು ನೀಡ್ತಕ್ಕಂಥ ಒಂದು ಅಧಿಕಾರ ಯಾವುದರಲ್ಲಿ ಕೊಟ್ಟಿದ್ದಾನೆ ಅಂದರೆ 72ನೇ ವಿಧಿಯಲ್ಲಿ ಕೊಟ್ಟಿದ್ದಾನೆ. ಸೊ ಇವರು ನನ್ನ ಮರಣದಂಡನೆಯನ್ನು ಸಹ ಇವರು ನನಗೆ ಮಾಫಿ ಮಾಡ್ಬೋದು. ಓಕೆ, ಬಟ್ ಕಂಪ್ಲೀಟಾಗಿ ಖುಲಾಸೆ ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರಿಗೆ ಜಸ್ಟ್ ನನಗೆ ಆ ಒಂದು ಶಿಕ್ಷೆನ ನನಗೆ ಮಾಫಿ ಮಾಡ್ಬೋದು. ನೀನು ಈ ಒಂದು ತಪ್ಪೇ ಇವನು ಮಾಡಿಲ್ಲ ಅಂತ ಅವ್ರು ಹೇಳಲ್ಲ ಯಾವತ್ತೂ ಸಹ. ಈ ತಪ್ಪನ್ನು ಮಾಡಿದ್ದಾನೆ, ಬಟ್ ಅವನಿಗೆ ಅದರಿಂದ ಪ್ರಾಯಶ್ಚಿತ ಆಗಿದೆ, ಸೊ ಅದಕ್ಕೆ ಅವನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ ಯಾರು? ರಾಷ್ಟ್ರಪತಿಗಳು. ಓಕೆ, ಸೊ ಈ ಒಂದು ಸೆಂಟೆನ್ಸ್ ನೆನಪಿಟ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆ ಒಂದು ಕೇಸಿನಿಂದ ಅವ್ರಿಗೆ ಖುಲಾಸೆ ಮಾಡೋದಿಲ್ಲ, ಬಟ್ ಅದರ ಬದಲಾಗಿ ಅವರನ್ನು ಆ ಒಂದು ಶಿಕ್ಷೆಯಿಂದ ಖುಲಾಸೆಗೊಳಿಸ್ತಾರೆ. ಓಕೆ, ಕೇಸಿಂದ ಅಲ್ಲ, ಬದಲಾಗಿ ಶಿಕ್ಷೆಯಿಂದ. ಅಂದರೆ ನೆಕ್ಸ್ಟ್ ಒಂದು 73 ಏನಂತ ಹೇಳುತ್ತೆ, ಕೇಂದ್ರ ಕಾರ್ಯನಿರ್ವಹಣಾ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. ಯಾವುದು? ಈ 73ನೇ ವಿಧಿ. ಅಂದರೆ ನೆಕ್ಸ್ಟ್ ಈ ಒಂದು 74ನೇದು ಸಚಿವ ಸಂಪುಟದ ಸಲಹೆ ಬಗ್ಗೆ ಹೇಳುತ್ತೆ. ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಸಲಹೆ ಬಗ್ಗೆ ಹೇಳುತ್ತೆ. ಅಂದರೆ ನೆಕ್ಸ್ಟ್ 75 ಅಂತ ಹೇಳುತ್ತೆ, ಪ್ರಧಾನಮಂತ್ರಿ ಮತ್ತು ಅವರ ಸಚಿವರ ಬಗ್ಗೆ ಹೇಳುತ್ತೆ. ಅಂದರೆ ನೆಕ್ಸ್ಟ್ 76ನೇದು ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ. 77ನೇದು ಸರ್ಕಾರದ ಕಾರ್ಯವಿಧಾನದ ಬಗ್ಗೆ ಹೇಳುತ್ತೆ. 78 ಪ್ರಧಾನಮಂತ್ರಿಯ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಓಕೆ, ಸೊ ಮೀನ್ಸ್ ಈ ಒಂದು ಪ್ರಧಾನಮಂತ್ರಿಯ ಕರ್ತವ್ಯ ಏನೇನಿದ್ದಾವೆ, ರಾಷ್ಟ್ರಪತಿಗೆ ಏನೇನು ಅವರು ಹೋಗಿ ಸಬ್ಮಿಟ್ ಮಾಡಬೇಕು ಅದೆಲ್ಲರ ಬಗ್ಗೆ ಹೇಳುತ್ತೆ. ಯಾವುದು? 78ನೇದು. ಅಂದರೆ 79ನೇದು ಅಂತ ಹೇಳುತ್ತೆ, ಸಂಸತ್ ಬಗ್ಗೆ ಹೇಳುತ್ತೆ. ಏನಂತ ಹೇಳುತ್ತೆ? ಸಂಸತ್ ಬಗ್ಗೆ ಹೇಳುತ್ತೆ. ಮೀನ್ಸ್ ರಾಷ್ಟ್ರಪತಿ ಮತ್ತು ಲೋಕಸಭೆ, ರಾಜ್ಯಸಭೆಯ ಬಗ್ಗೆ ಹೇಳುತ್ತೆ. ಮೀನ್ಸ್ ಸಂಸತ್ತಿನ ಬಗ್ಗೆ ಉಲ್ಲೇಖ ಮಾಡ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಈ ಒಂದು 79ನೇ ವಿಧಿ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಈ ಒಂದು 80ನೇದರಲ್ಲಿ ಏನಂತ ಹೇಳುತ್ತೆ, ರಾಜ್ಯಸಭೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 81 ಲೋಕಸಭೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 82 ಕ್ಷೇತ್ರ ಪುನರ್ವಿಭಜನೆ ಬಗ್ಗೆ ಕೇಳಿದಿರಲ್ವ. ಕ್ಷೇತ್ರ ವಿಭಜನೆ ಆಗುತ್ತೆ ಸರ್ ಈ ಒಂದು ಲೋಕಸಭೆಯ ಎಂಡಲ್ಲಿ ಅಂತ, ಇನ್ 2028-29 ಅಲ್ವಾ. ಆ ಒಂದು ಕ್ಷೇತ್ರದ ಪುನರ್ವಿಭಜನೆಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿಯೇ ಯಾವುದು ಅಂತ ಕೇಳಿದ್ರೆ 82ನೇ ವಿಧಿ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ನೆನಪಿಟ್ಕೊಳ್ಳಲು ನೀವು ಸಾಕಷ್ಟು ಜನ ನೆನಪಿಟ್ಕೊಂಡಿರಲ್ಲ, ಅಂದರೆ ನೀವು ಗೊತ್ತಿರಲ್ಲ, ಬಟ್ ಇದನ್ನು ನೆನಪಿಟ್ಕೊಳ್ಳಿ. ಅದೇ ನೆಕ್ಸ್ಟ್ ಈ ಒಂದು 83 ಏನಂತ ಹೇಳ್ತಾರೆ ಅಂದರೆ ಈ ಒಂದು ಅವರ ಅವಧಿಯ ಬಗ್ಗೆ ಹೇಳುತ್ತೆ. ಲೋಕಸಭೆ ಏನಿದೆಯಲ್ಲ ಅದರ ಅವಧಿಯ ಬಗ್ಗೆ ಹೇಳುತ್ತೆ, ಮೀನ್ಸ್ ಒಂದು ಪಾರ್ಲಿಮೆಂಟ್ನ ಅವಧಿಯ ಬಗ್ಗೆ. ಅಂದರೆ ನೆಕ್ಸ್ಟ್ ಸದಸ್ಯರ ಅರ್ಹತೆ ಮತ್ತು ಅವರ ಒಂದು ಸಭೆಗಳು. ಓಕೆ, ಅದರ ಬಗ್ಗೆ ಏನೇನು ಹೇಳುತ್ತೆ ಈ ಒಂದು ವಿಧಿಗಳನ್ನು ನೋಡ್ಕೊಳ್ಳೋಣ. ಏನು? ಸದಸ್ಯರ ಅರ್ಹತೆಯ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು 84ನೇ ವಿಧಿ. ಲೋಕಸಭೆಯ ಅರ್ಹತೆ ಏನು ಸರ್? 25 ಏಜ್ ಆಗಿರಬೇಕು ಅವರಿಗೆ, ಹೌದಾ. ಆ್ಯಂಡ್ ದೆನ್ ಆತನ ಮೇಲೆ ಯಾವುದೂ ಸಹ ಕೇಸ್ ಇರಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಆತ ಏನಂತ ಅಂದರೆ ದಿವಾಳಿಕೋರ ಆಗಿರಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಆತ ಯಾವುದೂ ಸಹ ಗೌರ್ಮೆಂಟ್ ಜಾಬನ್ನು ಹೊಂದಿರಬಾರ್ದು. ಓಕೆ, ಸೊ ಈ ರೀತಿ ಎಲ್ಲ ಸಹ ಇದ್ದಾವೆ. ಸೊ ಆ ಎಲ್ಲ ಅರ್ಹತೆಯ ಬಗ್ಗೆ ಹೇಳುತ್ತೆ ಯಾವುದು ಈ ಒಂದು 84ನೇದು. ಆ್ಯಂಡ್ ನೆಕ್ಸ್ಟ್ ಈ ಒಂದು 85 ಏನಂತ ಹೇಳುತ್ತೆ, ಸಂಸತ್ ಸಭೆಯನ್ನು ಕರೆಯೋದು ಅಂತ ಹೇಳುತ್ತೆ. ಓಕೆ, ಒಂದು ಸಂಸತ್ನ ಸಭೆ ಕರೀತಾರೆ. ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ 85 ಇದೆ. ಆ್ಯಂಡ್ ನೆಕ್ಸ್ಟ್ 86ನೇದು ಏನಂತ ಹೇಳುತ್ತೆ ಅಂದರೆ ಈ ಒಂದು ರಾಷ್ಟ್ರಪತಿಯ ಭಾಷಣದ ಬಗ್ಗೆ ಹೇಳುತ್ತೆ. ಓಕೆ, ಈ ಒಂದು ರಾಷ್ಟ್ರಪತಿಯ ಭಾಷಣದ ಬಗ್ಗೆ ಹೇಳ್ತಕ್ಕಂಥ ಯಾವುದು ಅಂದರೆ ಒಂದು 86ನೇ ಒಂದು ವಿಧಿ. ಆ್ಯಂಡ್ ನೆಕ್ಸ್ಟ್ 87ನೇದು ಏನಂತ ಹೇಳುತ್ತೆ, ವಿಶೇಷ ಭಾಷಣದ ಬಗ್ಗೆ ಹೇಳುತ್ತೆ. ಈ ರಾಷ್ಟ್ರಪತಿ ಪ್ರತಿ ವರ್ಷ ಮೊದಲ ಅಧಿವೇಶನದ ಮೊದಲ ದಿನ ವಿಶೇಷ ಭಾಷಣವನ್ನು ಮಾಡ್ತಾರೆ. ಓಕೆ, ಆ ಒಂದು ವಿಶೇಷ ಭಾಷಣದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 87ನೇ ವಿಧಿ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ವಿಶೇಷ ಭಾಷಣ 2 ಸರಿ ಮಾಡ್ತಾರೆ ಅವರು. ಒಂದು ಹೊಸ ಲೋಕಸಭೆ ಏನಾದರೂ ರಚನೆ ಆಯಿತು ಅಂತ ಅಂದ್ಕೊಳ್ಳಿ, ಹೊಸ ಲೋಕಸಭೆ ರಚನೆ ಆಯಿತು. ಆ ಹೊಸ ಲೋಕಸಭೆ ರಚನೆಯಾದ ಮೊದಲ ಅಧಿವೇಶನದ ಮೊದಲ ದಿನ ಒಂದು ಭಾಷಣ ಮಾಡ್ತಾರೆ, ಅದು ಸಹ ವಿಶೇಷ ಭಾಷಣ. ಆ್ಯಂಡ್ ದೆನ್ ಈ ಒಂದು ವರ್ಷ 2026 ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ. 2026 ಸ್ಟಾರ್ಟ್ ಆಯಿತು, ಮೊದಲ ಅಧಿವೇಶನ ಯಾವುದು? ಬಜೆಟ್ ಅಧಿವೇಶನ ಅಂತ ಹೇಳ್ತೀವಿ. ಸೊ ಆ ಒಂದು ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಯಿತು. ಆ ಒಂದು ಬಜೆಟ್ ಅಧಿವೇಶನದ ಮೊದಲ ದಿನ ಏನಾದರೂ ಅವರು ಭಾಷಣ ಮಾಡಿರ್ತಾರಲ್ವ, ಆ ಒಂದು ಭಾಷಣವನ್ನು ನಾವು ವಿಶೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 88 ಏನಂತ ಹೇಳುತ್ತೆ, ಸಚಿವರ ಭಾಗವಹಿಸುವ ಹಕ್ಕು ಅಂತ ಬಗ್ಗೆ ಹೇಳುತ್ತೆ. ಓಕೆ, ಸೊ ಇದನ್ನು ನೆಕ್ಸ್ಟ್ 89 ಏನಂತ ಹೇಳುತ್ತೆ ಅಂದರೆ ಈ ಒಂದು ಉಪಾಧ್ಯಕ್ಷ ಮೀನ್ಸ್ ಈ ಒಂದು ರಾಜ್ಯಸಭೆ ಅಧ್ಯಕ್ಷರ ಒಂದು ಹುದ್ದೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 90ನೇದು ಉಪಾಧ್ಯಕ್ಷರ ಹುದ್ದೆಯ ಬಗ್ಗೆ ಹೇಳುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗಿದೆ, ಇದನ್ನು ಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು 91ರಿಂದ 100ರವರೆಗೆ. ಓಕೆ, ಸೊ ಇಲ್ಲಿ ಸಹ ನಮಗೆ ಆರ್ಟಿಕಲ್ ಇಂಪಾರ್ಟೆಂಟ್ ಆಗ್ತವೆ. ಹೌದು ಸರ್, ಇಂಪಾರ್ಟೆಂಟ್ ಆಗ್ತವೆ. ಯಾವ್ದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗ್ತವೆ, ಯಾವ್ದು ಅಂತ ಕೇಳಿದ್ರೆ ಈ 91ನೇದು.
ಓಕೆ. ಸೊ ಇದು ಪ್ರಾಯೋಗಿಕವಾಗಿ ಇವಾಗ ಪ್ರಸ್ತುತ ಬಳಕೆಯಲ್ಲಿಲ್ಲ. ಓಕೆ, ಇದನ್ನು ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ 92ನೇದು ಏನಂತ ಹೇಳುತ್ತೆ ಅಂದರೆ, ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸೋದ್ರ ಬಗ್ಗೆ ಹೇಳುತ್ತೆ. ಓಕೆ, ಈ ಒಂದು ವೈಸ್ ಸ್ಪೀಕರ್ ಏನಿರ್ತಾರಲ್ವ ಅವರು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಈ 93ನೇದು ಏನಂತ ಹೇಳುತ್ತೆ ಅಂದರೆ, ಲೋಕಸಭೆಯ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 94ನೇದು ಏನಂತ ಹೇಳುತ್ತೆ, ಅವರ ಇಂಪೀಚ್ಮೆಂಟ್ ಬಗ್ಗೆ. ಆ್ಯಂಡ್ ದೆನ್ ಸ್ಪೀಕರ್ ಹುದ್ದೆ ಖಾಲಿ ಆಗೋದ್ರ ಬಗ್ಗೆ. ಆ್ಯಂಡ್ ದೆನ್ ಅವರ ರಾಜೀನಾಮೆ ಬಗ್ಗೆ ಹೇಳುತ್ತೆ. ಯಾವುದು ಈ ಒಂದು 94ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ 95ನೇದು ಏನಂತ ಹೇಳುತ್ತೆ, ಉಪ ಸ್ಪೀಕರ್ನ ಕಾರ್ಯನಿರ್ವಹಣೆಯ ಬಗ್ಗೆ ಹೇಳುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿದೆ ಅಲ್ವಾ? ಓಕೆ, ಸೊ ಇಲ್ಲಿ ರಾಜ್ಯಸಭೆಯ ಸ್ಪೀಕರ್ ಬಗ್ಗೆ ಹೇಳುತ್ತೆ ನೋಡಿ. ಇದು ಯಾವುದು ಈ ಒಂದು 89ನೇ ವಿಧಿ. 89ನೇ ವಿಧಿ ರಾಜ್ಯಸಭೆಯ ಸ್ಪೀಕರ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 93ನೇ ಏನಿದೆ ಅಲ್ವಾ, ಈ ಒಂದು ಲೋಕಸಭೆಯ ಸ್ಪೀಕರ್ ಬಗ್ಗೆ ಹೇಳುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಆಗುತ್ತೆ, 99 ಸದಸ್ಯರ ಪ್ರಮಾಣ ವಚನದ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಸೊ ಈ ಒಂದು ಸದಸ್ಯರ ಪ್ರಮಾಣ ವಚನ ಏನಿದೆ ಅಲ್ವಾ, ಮೀನ್ಸ್ ಇಲ್ಲಿ MP ಆಗಿ ಹೋಗ್ತಾರೆ. ಸೊ ಅಲ್ಲಿ ಅವರಿಗೆ ಒಂದು ಪ್ರಮಾಣ ವಚನ ಮಾಡಿಸ್ತಾರಲ್ವಾ, ಯಾರು ಸ್ಪೀಕರ್. ಸೊ ಅದ್ರ ಬಗ್ಗೆ ಹೇಳುತ್ತೆ ಯಾವುದು ಈ ಒಂದು 99ನೇ ವಿಧಿ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಜಸ್ಟ್ ಈ ಒಂದು 100 ಆರ್ಟಿಕಲ್ಗಳನ್ನ ನೋಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ನ ನೋಡ್ಕೊಳ್ಳೋಣ. ಸೊ ಆ ಒಂದು ಕ್ಲಾಸಲ್ಲಿ ಈ 101ರಿಂದ 395ರವರೆಗೆ ಏನು ಟಾಪ್ ಆರ್ಟಿಕಲ್ ಬರ್ತಾವಲ್ವ, ಸೊ ಆ ಆರ್ಟಿಕಲ್ಗಳನ್ನ ನೋಡ್ಕೊಳ್ಳೋಣ. ಯಾಕೆಂದರೆ ಇದು ಒಂದೇ ಕ್ಲಾಸಲ್ಲಿ ಕವರ್ ಮಾಡೋಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಾಂದರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಡುತ್ತೆ. ಸೊ ಅದು ಇದು ಆಗಲ್ಲ, ಚೆನ್ನಾಗಲ್ಲ. ಸೊ ಇನ್ನೊಂದು ಕ್ಲಾಸಲ್ಲಿ ಅದನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಮೀನ್ಸ್ ರಿಮೈನಿಂಗ್ ಏನು ಆರ್ಟಿಕಲ್ಗಳಿದಾವಲ್ವ, ಆ ಒಂದು ಆರ್ಟಿಕಲ್ಗಳನ್ನು ನೋಡ್ಕೊಳ್ಳೋಣ. ಸೊ ಈ ಒಂದು ಕ್ಲಾಸಲ್ಲಿ ನಾವು 1ರಿಂದ 100ವರೆಗೆ ಆರ್ಟಿಕಲ್ಗಳು ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 25 ಭಾಗಗಳು ಆ್ಯಂಡ್ ದೆನ್ ಸಮ್ ಇಂಪಾರ್ಟೆಂಟ್ನ ನೋಡ್ಕೊಂಡಿದ್ದೀವಿ, ಸರಿನಾ? ಸೊ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ವಿಡಿಯೋನ ನೋಡೋದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು ಅಂತ ಹೇಳ್ತಾ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ, ಈ ಒಂದು ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.